ನಮಸ್ಕಾರ. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ನೂತನ ಶಾಸಕರು 70 ಮಂದಿ ಇದ್ದಾರೆ. ಅವರಿಗೆ ಒಂದು ಪ್ರೇರಣೆಯ ಒಂದು ಕ್ಲಾಸ್ ಆಗಬೇಕು ಅನ್ನೋದರ ಕುರಿತಾಗಿ ವಿಧಾನಸಭಾಧ್ಯಕ್ಷರು ಒಂದು ಆಲೋಚನೆಯನ್ನು ಮಾಡಿದರು. ಅದರಲ್ಲಿ ಗೆಸ್ಟ್ಗಳು ಯಾರ್ಯಾರು ಇರಬೇಕು, ಯಾರ್ಯಾರು ಮಾತಾಡಬೇಕು ಅನ್ನೋದರ ಬಗ್ಗೆ ಸಾಧಕರಿದ್ರು, ರಾಜಕೀಯ ಸಾಧಕರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದವರ ಪಟ್ಟಿ ಇತ್ತು. ಆದರೆ ಕೆಲ ಹೆಸರುಗಳಿಗೆ ವಿರೋಧ ವ್ಯಕ್ತ ಆಗಿದೆ. ಇದರ ಬಗ್ಗೆ ಸಿಎಂ ಅವರ ಗಮನಕ್ಕೆ ತರಲಾಗಿದ್ದು, ಸಿಎಂ ಅವರ ಸೂಚನೆಯ ಆಧಾರದ ಮೇರೆಗೆ ಈ ಪಟ್ಟಿಯಲ್ಲಿ ಬದಲಾವಣೆನೂ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ಅವರು, ರವಿಶಂಕರ್ ಗುರೂಜಿ ಅವರು ಅಥವಾ ಇನ್ಯಾರೇ ಈಗ ಏನು ವಿರೋಧಗಳು ವ್ಯಕ್ತ ಆಗ್ತಿದೆ ಅಲ್ವಾ, ಕೆಲವರು ಪತ್ರವನ್ನು ಬರೆದು ಆ ಹೆಸರುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರಲ್ವಾ, ಆ ಹೆಸರುಗಳ ಬಗ್ಗೆ ಯಾಕೆ ವಿರೋಧ? ಒಂದು ವೇಳೆ ಈಗ 3 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಕಾಡುತ್ತೆ. ಈ ಥರದ ಒಂದು ಡಯಾಸಿಗೆ ಅವರನ್ನ ಇನ್ವೈಟ್ ಮಾಡಿದ ಸಂದರ್ಭದಲ್ಲಿ, ಸರ್ ಚರ್ಚೆಯ ಚೌಕಟ್ಟು ಅಥವಾ ನಿಮ್ಮ ಭಾಷಣದ ಚೌಕಟ್ಟು ಹೀಗಿರಬೇಕು, ಸಂವಿಧಾನದ ಮೌಲ್ಯದ ಬಗ್ಗೆ ಮಾತಾಡಿ ಅಂತ ಒಂದು ಚೌಕಟ್ಟನ್ನ ಬರೆದಿದ್ದೇ ಆಗಿದ್ದಿದ್ರೆ ನಿಮ್ಮ ಉದ್ದೇಶ ಫಲಿಸ್ತಿರ್ಲಿಲ್ವಾ? ಇದು ಮೊದಲನೇ ಪ್ರಶ್ನೆ. ಅಂದ್ರೆ ವಿರೋಧಕ್ಕಿಂತ ಬದಲಾಗಿ ಬೇರೆ ಏನಾದ್ರೂ ಮಾಡಬಹುದಾಗಿತ್ತ ಅಂತ. ಎರಡನೇ ಪ್ರಶ್ನೆ, ವಿಚಾರಧಾರೆಯ ಕಾರಣಕ್ಕಾಗಿ ವ್ಯಕ್ತಿಯನ್ನು ನಾವು ತಿರಸ್ಕರಿಸ್ಬಿಟ್ರೆ ಅದು ಸಹಬಾಳ್ವೆ ಅಂತ ಅನಿಸಿಕೊಳ್ಳುತ್ತಾ? ಮೂರನೇದು, ಬಹಳ ಇಂಪಾರ್ಟೆಂಟ್ಲಿ, ಸ್ಪೀಕರ್ ಅವರು ಆ ಸ್ಥಾನದಲ್ಲಿ ಕೂತಾಗ ಅದಕ್ಕಿರುವ ಘನತೆನೇ ಬೇರೆ. ಆ ಘನತೆ ವ್ಯಕ್ತ ಆ ಜಾಗದಲ್ಲಿ ಕೂತ್ಕೊಂಡು ಈ ಥರದ ಒಂದು ವಿಶಿಷ್ಟ ಪ್ರಯತ್ನವನ್ನು ಮಾಡಿದಾಗ ವಿರೋಧವನ್ನು ವ್ಯಕ್ತಪಡಿಸಿದ್ರೆ, ವಿವಿಧತೆಯಲ್ಲಿ ಏಕತೆ ಅನ್ನೋ ಮೌಲ್ಯ ಇದೆಯಲ್ಲ, ಅದ್ರ ಬಗ್ಗೆ ನಾವು ಬಹಳ ತೀರಾ ಪ್ರೌಡ್ ಆಗಿ ಜನರಿಗೆ ಹೇಳ್ಕೊಡ್ತೀವಿ. ಅದಕ್ಕೆ ಒಂದು ಧಕ್ಕೆ ಬಂದಂತ ಆಗೋದಿಲ್ವಾ? ಅಂದ್ರೆ ಅಧಿಕಾರದಲ್ಲಿರೋರು ಈ ಥರದ ವಿಭಿನ್ನ ಪ್ರಯತ್ನವನ್ನು ಮಾಡಿದಾಗ ನಾವು ಸಪೋರ್ಟ್ ಮಾಡದೆ ಹೋದ್ರೆ ಬೇರೆ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಇದನ್ನ? ಈ ಪ್ರಮುಖ ವಿಷಯಗಳಿದ್ದಾವೆ. ಇದರ ಬಗ್ಗೆ ಉತ್ತರವನ್ನು ಪಡ್ಕೊಳ್ಳೋಣ. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಗಣ್ಯರು ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಬಿಜೆಪಿಯ MLC ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರು ಸೋಮಶೇಖರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಕಣಕಾರರು ಮಂಜುನಾಥ್ ಅಜ್ಜಂಪುರ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನಾನು ಸೋಮಶೇಖರ್ ಅವರ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಬಿಡ್ತೀನಿ. ಸರ್, ಒಂದು ವೇಳೆ ಈ ರೀತಿ ಸಾಧಕರು ಬಂದ ಸಂದರ್ಭ, ವೇದಿಕೆಯಲ್ಲಿ ಈ ಚೌಕಟ್ಟಿನಲ್ಲಿ ನೀವು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಿದ್ರೆ, ಸಂವಿಧಾನದ ಮೌಲ್ಯನೋ, ಮಹಿಳೆಯರ ಅಭಿವೃದ್ಧಿನೋ ಅಥವಾ ಬೇರೆ ಬೇರೆ ರೀತಿಯ ಹ್ಯೂಮನ್ ಇಂಟ್ರೆಸ್ಟ್ ವ್ಯಾಲ್ಯೂಸ್ನ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ವಿರೋಧ ವ್ಯಕ್ತಪಡಿಸೋ ಸಂದರ್ಭದಲ್ಲಿ, ಆ ಥರದ ಒಂದು ಆಲೋಚನೆ ಫಲಿಸ್ತಿರ್ಲಿಲ್ವಾ? ಒಂದು ವೇಳೆ ಚೌಕಟ್ಟನ್ನು ಹೇಳಿದ್ದಿದ್ರೆ ಅವರುಗಳಿಗೆ? ಚೌಕಟ್ಟನ್ನು ಹೇಳಿದ್ರೆ ಫಲಿಸ್ತಿತ್ತು ಅನ್ನೋದು ಸರಿ, ಬಟ್ ಚೌಕಟ್ಟನ್ನು ಯಾರಿಗೆ ಹೇಳ್ತಾ ಇದೀವಿ ಅಂತ ಅನ್ನೋದು ಮುಖ್ಯ ಆಗ್ತದೆ. ಇಲ್ಲಿ ಬರುವಂತ ಗಣ್ಯರು ಏನಿದ್ದಾರೆ, ಗಣ್ಯರ ಏನು ಕಾರ್ಯಕ್ಷೇತ್ರ ಏನಿದೆ, ಸೊ ಇಲ್ಲಿ ಈಗ ಇರುವಂತ ಸಂದರ್ಭ ಏನಿದೆ ಅದನ್ನ ನಾವು ಗಮನಿಸಬೇಕಾಗ್ತದೆ. ಈಗ ನೂತನವಾಗಿ ಎಲೆಕ್ಟ್ ಆಗಿ ಬಂದಂತ ಶಾಸಕರು ಏನಿದ್ದಾರೆ, ಅವರಿಗೆ ಏನನ್ನ ಹೇಳಕ್ಕೆ ಹೊರಟಿದೀವಿ ನಾವು, ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಬೇರೆ ಯಾವುದೋ ಧಾರ್ಮಿಕ ಸಂದರ್ಭನೋ ಮತ್ತೊಂದು ಇದ್ದಾಗ ಏನಂತಾರೆ, ಇಂಥವ್ರು ಕರೀರಿ, ಅದೇನಂತಾರೆ, ಸೊ ಅವರವರ ವೈಯಕ್ತಿಕ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವೈಯಕ್ತಿಕ ಸೊ ಏನೋ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಡಿಸೈನ್ ಮಾಡಿಬಿಟ್ಟು ಕರ್ಕೋಬಹುದು. ಇಲ್ಲಿ ಒಂದು ಸರ್ಕಾರಕ್ಕೆ, ಹೊಸ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲಿರುವಂತ MLAಗಳು ಏನಿದ್ದಾರೆ ಅವರಿಗೆ ಇವರೇನೋ ಸೊ ಏನು ಲೆಕ್ಚರ್ ಕೊಡೋಕೆ ಹೊರಟಿದ್ದಾರೆ. ಯಾರು ಇವರೆಲ್ಲ, ಹೇಗೆ ಇವ್ರಿಗೆ ಏನಂತ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ, ಇವ್ರಿಗೆ ಏನಂತಾರೆ ಕಾನೂನು ಗೊತ್ತಿದೆಯಾ, ಅಥವಾ ಏನಂತಾರೆ ಬೇರೆ ಏನಾದ್ರು ಸೊ ಡೆಮೋಕ್ರಸಿ ಬಗ್ಗೆ ಸೊ ಏನೋ ಆಳವಾದಂತ ಅಧ್ಯಯನ ಇದೆಯಾ? ಅಂತವ್ರನ್ನ ಯಾಕೆ ಕರೆಸಬಾರ್ದು ಇವರು? ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಕರೆಸಿ, ನೀವು ಸುಪ್ರೀಂ ಕೋರ್ಟ್ ಜಡ್ಜಸ್ ಕರೆಸಿ, ರಿಟೈರ್ಡ್ ಜಡ್ಜಸ್ ಕರೆಸಿ, ಹೈಕೋರ್ಟ್ ಜಡ್ಜಸ್ ಕರೆಸಿ, ಆಂಥ್ರೋಪಾಲಜಿಸ್ಟ್ ಕರೆಸಿ, ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪರ್ಟ್ಸ್ ಕರೆಸಿ, ನೀವು ಸೊ ಸೋಷಿಯಲಜಿಸ್ಟ್ ಕರೆಸಿ, ಅಂತವ್ರನ್ನ ಕರೆಸಿಬಿಟ್ಟು ಹೇಳೋದ್ರಲ್ಲಿ ಅರ್ಥ ಇದೆ. ಅದು ಬಿಟ್ಬಿಟ್ಟು ಅಂತಾರೆ ಯಾವುದೋ ಒಂದು ಧಾರ್ಮಿಕ ವಿಚಾರಧಾರೆ ಇಟ್ಕೊಂಡು ಬಯಾಸ್ಡ್ ಆಗಿರುವಂತ ಅಥವಾ ಏನಂತಾರ ಅದನ್ನ ಬಹುಸಂಖ್ಯಾತರು ಅಥವಾ ಪ್ರಗತಿಪರ ಚಿಂತಕರು ಏನಂತಾರೆ ಒಪ್ಕೊಳ್ಳೋದಿರುವಂತ ಒಂದು ಹಿನ್ನೆಲೆಯಲ್ಲಿ ವೈಚಾರಿಕ ಚಿಂತನೆಯನ್ನ ಹೊಂದಿರುವಂತ ಕೆಲವೊಂದು ಜನನ್ನ ಏನಂತಾರೆ ಕರೆಯುವಂಥದ್ದು ಏನಿದೆಯಲ್ಲ, ಇದು ಖಂಡಿತವಾಗಲೂ ಏನಂತಾರೆ ಅಕ್ಸೆಪ್ಟ್ ಆಗುವಂಥದ್ದು ಅಲ್ಲ. ಈಗಿನ ಸಂದರ್ಭದಲ್ಲಿ ನಾವು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ, ಯಾವ ಒಂದು ನಿರೀಕ್ಷೆಯಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಏನ್ ಬೆಂಬಲ ಕೊಟ್ಟಿದ್ರು, ಅದ್ರಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ವಿರುದ್ಧ ಈ ಸರ್ಕಾರವನ್ನ ಆಯ್ಕೆ ಮಾಡಿದ್ದಾರೆ ಜನ. ಬಹಳ ಮುಖ್ಯವಾಗಿ ಅದರಲ್ಲಿ ಕೋಮುವಾದ ಅಂತ ಒಂದು ಆಪಾದನೆ ಏನಿತ್ತು, ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಅನ್ನ ಏನೋ ಅಧಿಕಾರಕ್ಕೆ ತಂದಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಖಾದರ್ ಸಾಹೇಬ್ರಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಜನರು ಒಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಗಿ, ಒಬ್ಬ ರ್ಯಾಷನಲ್ ಥಿಂಕರ್ ಆಗಿ ಅವರನ್ನು ನೋಡ್ತಾ ಇದ್ರು. ಹಾಗಾಗಿ ನಂತರ ಅವರನ್ನ ಅಧಿಕಾರಕ್ಕೆ ತಂದ್ರು ಜನ. ಇವಾಗ ಅದು ಬಿಟ್ಬಿಟ್ಟು ಏನಂತಾರೆ, ನಾವು ಬಿಜೆಪಿಗಿಂತಲೂ ಏನು ವಿಭಿನ್ನವಾಗಿಲ್ಲ, ನಾವು ಅವ್ರ ದಾರಿನಲ್ಲೇ ನಾವು ಹೋಗುವಂತವ್ರು ಅನ್ನೋಂಥ ರೀತಿನಲ್ಲಿ ನೀವು
ಏನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ, ಮೆಸೇಜ್ ಕೊಡ್ತಾ ಇದ್ದೀರಿ, ಅದು ನಿಜವಾಗ್ಲೂ ಏನಂತ ಒಳ್ಳೇದಲ್ಲ. ಈ ಸಾಧಕರು ಏನ್ ಮಾತಾಡಬಹುದು ಅನ್ನೋದ್ರ ಬಗ್ಗೆ ನೀವು ಈಗ ಪಟ್ಟಿ ಮಾಡಿದ್ರಿ ಅಲ್ವಾ, ಅದು ಪೂರ್ವಾಗ್ರಹ ಅನಿಸೋದಿಲ್ವಾ? ಇವರು ಯಾಕೆ ಸಂವಿಧಾನದ ಬಗ್ಗೆ ಮಾತಾಡೋದಿಲ್ಲ ಅಂತ ಯಾಕೆ ಅಂದ್ಕೊಳ್ಬೇಕು? ಒಬ್ಬ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇವಾಗ ರವಿಶಂಕರ್ ಗುರೂಜಿ ಅವರು ಏನ್ ಮಾತಾಡಕ್ ಸಾಧ್ಯ ಆಗುತ್ತೆ? ಅವರು ಆಸ್ಟ್ರೇಲಿಯಾವನ್ನ ಅಸ್ತ್ರಾಲಯ ಅಂತ ಹೇಳಿ ನಂತರ ಹೇಳಿದಂತ ವಿಡಿಯೋಗಳು ಅಂತ ಓಡಾಡ್ತಾ ಇದಾವೆ. ಅದಕ್ಕೇನಾದ್ರು ಲಾಜಿಕ್ ಇದೆಯಾ? ಲಾಜಿಕ್ ಇಲ್ಲಾಜಿಕಲ್ ಒಂದು ಬೇಸಿಸ್ ಮೇಲೆ ಅಂತಾರೆ ಒಂದು ಸಿದ್ಧಾಂತವನ್ನ ಕಟ್ಕೊಂಡು ಇವರು ರವಿಶಂಕರ್ ಗುರೂಜಿ ಅವರು ತರದ ಬಹಳಷ್ಟು ಜನ ಇದ್ದಾರೆ. ಧರ್ಮ ಮತ್ತು ಏನಂತಾರೆ ಧಾರ್ಮಿಕತೆ ಹೆಸರಲ್ಲಿ ಏನೇನೋ ವ್ಯಾಪಾರಗಳನ್ನ ಮಾಡ್ತಾ ಅವರು ಏನಂತಾರೆ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ತಾ ಇದಾರೆ ಅಂತಾನೆ ಹೇಳಕ್ ಬಯಸ್ತೀನಿ ನಾನು. ಅಂತವರನ್ನ ನೀವು ಹೇಗೆ ನೋಡಕ್ ಸಾಧ್ಯ ಆಗುತ್ತೆ? ಅವ್ರು ಏನ್ ಹೇಳಕ್ ಸಾಧ್ಯ ಆಗುತ್ತೆ? ಹಾಗಾಗಿ ಏನಂತಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಮೊದಲೇ ನಾವು ಏನಂತ ಊಹಿಸಕ್ ಸಾಧ್ಯ ಆಗ್ತದೆ. ಮಂಜುನಾಥ್ ಸರ್, ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಇದ್ರ ಬಗ್ಗೆ. ಸ್ಪೀಕರ್ ಖಾದರ್ ಅವರ ಏನೋ ಒಂದು ಉಪಕ್ರಮ ಇದೆ, ಬಹಳ ಅದ್ಭುತವಾದ್ದು, ಸ್ವಾಗತಾರ್ಹವಾದ್ದು. ಯಾಕೆ ಅಂತ ಹೇಳಿದ್ರೆ, ಶಾಸಕರಿಗೆ ತರಬೇತಿ ಅಂತ ಹೇಳಿದ್ರೆ TA ಬಿಲ್ ಹೇಗೆ ಕ್ಲೈಮ್ ಮಾಡೋದು, ಶಾಸಕರ ನಿಧಿನ ಹೇಗೆ ವಿಲೇವಾರಿ ಮಾಡೋದು ಅಲ್ಲ. ಆಡಳಿತ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ. ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ ಎಷ್ಟೊಂದು ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ. ಟ್ಯಾಕ್ಸೇಷನ್ ಕವರ್ ಮಾಡುತ್ತೆ, ಬೇಹುಗಾರಿಕೆ ಕವರ್ ಮಾಡುತ್ತೆ, ಆಮೇಲೆ ರಾಜ್ಯಾಡಳಿತವನ್ನು ಕವರ್ ಮಾಡುತ್ತೆ, ಎಲ್ಲದನ್ನು ಕವರ್ ಮಾಡುತ್ತೆ. ಹಾಗೆಯೇ ಈ ತರಬೇತಿಗೆ ಈ ಒಂದು ಆಯಾಮ ಕೊಟ್ಟಿರುವಂಥದ್ದು ಸ್ವಾಗತಾರ್ಹವಾದ್ದು. ಇಲ್ಲಿ ಸ್ವಾಮಿ ರಂಗನಾಥಾನಂದರನ್ನ ನಾವು ನೆನಪು ಮಾಡ್ಕೋಬೇಕು. ಅವರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದರು. ಅವರು IIT IIMಗಳಲ್ಲಿ ತುಂಬ ಅವರು ಭಾಷಣಗಳನ್ನು ಮಾಡಿದ್ದಾರೆ, ಅದರ ಸಂಕಲನನೇ ಇದೆ. ಯಾಕೆ ಅವ್ರನ್ನ ಕರೆಸಿದ್ರು? ಯಾಕೆ ಮತ್ತೆ IIM IIT ಅವ್ರನ್ನ ಕರೆಸಿದ್ರು? ಅಷ್ಟು ವಿಷಯ ಇರುತ್ತೆ ಹಾಗೆ ಅಂತ. ಶಾಸಕರು ಮತ್ತು ಆಡಳಿತದಲ್ಲಿ ಎಲ್ಲದೂ ಬರುತ್ತೆ. ಶಿಕ್ಷಣ ಬರುತ್ತೆ, ದೇವಸ್ಥಾನಗಳು ಬರುತ್ತೆ, ಅರ್ಥವ್ಯವಸ್ಥೆ ಬರುತ್ತೆ, ಮತ್ತು ಜಲಸಂಪನ್ಮೂಲ ಎಲ್ಲದೂ ಬರುತ್ತೆ. ಎಲ್ಲದನ್ನೂ ಕೂಡ ತಿಳ್ಕೋಬೇಕು. ಇದು ಕೇವಲ ನೂತನ ಶಾಸಕರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಅನ್ವಯ ಆಗಬೇಕು, ಅವ್ರಿಗೂ ಅವಕಾಶ ಸಿಗಬೇಕು ಅಂತ ಅನಿಸುತ್ತೆ. ಓಕೆ ಮೇಡಮ್, ನೀವು ಹೇಗೆ ನೋಡ್ತೀರಿ ಇದನ್ನ? ಒಂದು ವೇಳೆ ಒಂದು ಚೌಕಟ್ಟನ್ನು ಹಾಕಿಕೊಟ್ರೆ ಆ ಚೌಕಟ್ಟಿನ ಒಳಗಡೆ ಬೇರೆ ಯಾವುದೇ ತರದ ವೈಯಕ್ತಿಕ ವಿಚಾರಧಾರೆಗಳಿದ್ರು ಅದನ್ನ ಹೊರತುಪಡಿಸಿ ಮಾತನಾಡೋದಕ್ಕೆ ಎಬಿಲಿಟಿ ಇತ್ತು ಅಂತ ಭಾವಿಸ್ತೀರಾ ನೀವು, ಅಥವಾ ಹೇಗೆ ನೋಡ್ತೀರಿ ಇದನ್ನ? ಇಲ್ಲ, ತರಬೇತಿ ಅಂತಕ್ಕಂಥದ್ದು ಗೆದ್ದು ಬರ್ತಕ್ಕಂಥ ಶಾಸಕರಿಗೆ ಅವ್ರದೇ ಆದ ಜನಪ್ರಿಯತೆ ಮತ್ತೆ ಜನರ ಸ್ವೀಕಾರ, ಅವ್ರ ಬಗ್ಗೆ ಜನರ ಸ್ವೀಕಾರ ಇರುತ್ತೆ. ಬರೀ ವಿದ್ಯಾವಂತರು ಮಾತ್ರನೇ ಬುದ್ಧಿವಂತರಲ್ಲ, ಅನಕ್ಷರಸ್ಥರು ಕೂಡ. ಯಾಕಂದ್ರೆ ಇದು ಸೇವೆ ಮಾಡುವ ಕ್ಷೇತ್ರ ಮತ್ತು ಶಾಸನ ಮಾಡೋದಕ್ಕೆ ಬೇಕಾದಂತಹ ಒಂದು ಟೆಕ್ನಿಕ್ಯಾಲಿಟೀಸ್ ಅನ್ನ ಮತ್ತು ಕನಿಷ್ಠ ಒಂದು ವಿದ್ಯಾರ್ಹತೆ ಅಂತ ನಾವೇನ್ ಕರಿತೀವಿ ಅದರ ತರಬೇತಿಯನ್ನ ಕೊಡೋದಕ್ಕೆ, ಪ್ರಶ್ನಾವಳಿಗಳನ್ನ ಯಾವ ರೀತಿ ಕೇಳಬೇಕು, ಶೂನ್ಯ ವೇಳೆಯಲ್ಲಿ ಏನೇನು ಪ್ರಸ್ತಾವನೆ ಮಾಡಬೇಕು, ಪ್ರಶ್ನೋತ್ತರ ಹೇಗಿರ್ಬೇಕು, ಡಿಬೇಟ್ ಹೇಗಿರ್ಬೇಕು, ನನ್ನ ಪ್ರಕಾರ ಅಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಆ ವಿಚಾರ ಕೊಡ್ತಾರೆ. ಮತ್ತೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನ್ನ ಇಬ್ಬರು ಮಿತ್ರರು ಮಾತನಾಡ್ತಾ ಇದ್ರು. ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲದೆ ಇದ್ರೆ ಒಬ್ಬ ರಾಜ್ಯಸಭಾ ಮೆಂಬರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ತುಂಬಾ ಇದು ನಿರಾಶೆ ಮೂಡಿಸುತ್ತೆ ನನಗೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಅವರ ಸೇವಾ ಅಗಾಧತೆಯನ್ನ ಯಾಕೆ ಕಂಡಿಲ್ಲ? ಹಾಗೇನೆ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಏನಾದ್ರು ಜಾತೀಯತೆ ಇದೆಯಾ? ಅಲ್ಲಿ ಬಡವ ಶ್ರೀಮಂತ ಜಾತಿ ಆಕುಲ ಅಂತ ಏನಾದ್ರು ಇದೆಯಾ? ಅವರು ಸ್ವತಃ ಜೈನರು. ಅದು ಒಂದು ಹಿಂದೂ ದೇವಾಲಯ, ಒಂದು ಮಂಜುನಾಥೇಶ್ವರನ ದೇವಾಲಯದಲ್ಲಿ ಪಾರಂಪರಿಕವಾಗಿ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದೆ. ಅದ್ರ ಜೊತೆಗೆ ತುಂಬಾ ಅತ್ಯದ್ಭುತವಾದಂತ ಅವಶೇಷದ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಅನೇಕ ದೇವಾಲಯಗಳನ್ನ ಆರ್ಕಿಟೆಕ್ಚರ್ ವಾಸ್ತು ಕಲೆಯನ್ನ ಸೇವ್ ಮಾಡುವಲ್ಲಿ ಅವ್ರದ್ದು ದೊಡ್ಡ ಕೊಡುಗೆ ಇದೆ. ನಂಗೆ ಗೊತ್ತಿಲ್ಲ, ದೊಡ್ಡ ದೊಡ್ಡ ಪುಸ್ತಕಗಳೇ ಅದು ಪ್ರಿಂಟ್ ಆಗಿದೆ. ಅದನ್ನ ಓದಬೇಕು, ಮುಕ್ತ ಮನಸ್ಸಿನಿಂದ ನೋಡ್ಬೇಕು. ಮತ್ತೆ ಆಯುರ್ವೇದ ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬುಡಕಟ್ಟು ಜನಾಂಗಗಳ ನಮ್ಮ ಕಾಡು ಪರಂಪರೆಗಳಲ್ಲಿ ಬರುವಂತಹ ಪ್ರಿಕಾಷನ್ ಬೆಟರ್ ಅಂತ ನಾವೇನ್ ಹೇಳ್ತೀವಿ, ಇಂಗ್ಲಿಷ್ ಮೆಡಿಸಿನ್ ಅಲ್ಲದೆ ನಮ್ಮ ದೇಶೀಯ ಔಷಧಗಳ ಒಂದು ವಿಶೇಷತೆಯನ್ನ ಮೆರೆಯುವಂತಹ ಆಯುರ್ವೇದ ಮತ್ತು ನೈಸರ್ಗಿಕ ಪ್ರಾಕೃತಿಕ ಚಿಕಿತ್ಸಾಲಯ ಪದ್ಧತಿಯನ್ನ ಧರ್ಮಸ್ಥಳ ಸಂಸ್ಥೆ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದೆ. ನಾನು ಇವರನ್ನ ಯಾರು ರವಿಶಂಕರ್ ಗುರೂಜಿಯನ್ನ ನಾನು ಸಂಸದರಾದಾಗಿಂದ ನೋಡ್ತಾ ಇದ್ದೀನಿ. ಅದು ನನ್ನ ಕ್ಷೇತ್ರದಲ್ಲಿ ಬರ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಅವರು ಮ್ಯೂಸಿಕ್ ನಲ್ಲಿ, ವಿಶೇಷವಾಗಿ ಭಕ್ತಿ ಪಂಥದಲ್ಲಿ, ಮತ್ತೆ ಜಗತ್ತಿನಾದ್ಯಂತ ಭಾರತೀಯ ಒಂದು ವೈಶಿಷ್ಟ್ಯತೆ ಏನಿದೆ, ಅಥವಾ ಧರ್ಮ, ಹಿಂದೂ ಧರ್ಮವು ಎಲ್ಲ ಧರ್ಮಗಳಲ್ಲಿ ಒಂದು ಧರ್ಮ. ಹಾಗಾದ್ರೆ ಇಲ್ಲಿ ಆ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಆ ಧಾರ್ಮಿಕ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ನಿಷೇಧವಿದೆಯಾ? ಅದಕ್ಕೆ ಜನ ಮತ ಕೊಟ್ಟಿದ್ದಾರಾ? ಸಂವಿಧಾನದಲ್ಲಿ ಅದು ಇಲ್ವಾ?
ಓಕೆ, ಇದನ್ನೆಲ್ಲ ಕೇಳಬೇಕಾಗತ್ತೆ. ಇದು ಈ ಸರ್ಕಾರ ಯಾರದೋ ನಿಯಂತ್ರಣಕ್ಕೆ ಒಳಪಡೋದಕ್ಕೆ ಸಾಧ್ಯ ಇಲ್ಲ. ಸ್ಪೀಕರ್ ಅವರು ಅವರಿಗೆ ಅವ್ರದೇ ಪರಮಾಧಿಕಾರ. ಶಾಸಕರನ್ನ ಒಂದು ಉತ್ತೇಜನಗೊಳಿಸುವಂತಹ ತರಬೇತುಗೊಳಿಸುವಂತಹ ಪರಮಾಧಿಕಾರ ಶಾಸನ ಸಭೆಯಲ್ಲಿ ಎರಡೂ ಸದನಗಳ ಒಂದು ಇದನ್ನ ಅವರಿಗೆ ಬರ್ತದೆ, ಕಸ್ಟೋಡಿಯನ್ನು ಸಭಾಧ್ಯಕ್ಷರು ಬರ್ತದೆ. ಖಾದರ್ ಅವರು ಒಳ್ಳೆಯ ಒಂದು ಜನಮೆಚ್ಚುಗೆಯನ್ನ ಪಡೆದಿದ್ದಾರೆ. ಬಹುಶಃ ಇದು ಇದಾಗತ್ತೆ ಅಂತ ಕಾಣುತ್ತೆ. ಈ ರೀತಿ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಸಂವಿಧಾನದಲ್ಲಿ ಯಾವುದೇ ಇದು ಸಿಗೋದಿಲ್ಲ ಅಂತ ನಾನು ಕಾಣ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳಕ್ಕೆ. ಸೋಮಶೇಖರ್ ಸರ್, ಈಗ ಸಹಬಾಳ್ವೆ ಅಥವಾ ನಾವು ವಿವಿಧತೆಯಲ್ಲಿ ಏಕತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ನಮ್ಮನ್ನ ವಿರೋಧಿಸೋರ ಮಾತನ್ನು ಕೇಳಿಸ್ಕೊಂಡು ಆ ಬಳಿಕ ನಾವು ಸರಿದಿದ್ದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಅವರು ವಿರೋಧನೇ ಮಾಡಿಬಿಡ್ತಾರೆ ಅನ್ನೋ ತರದ ಒಂದು ಪೂರ್ವಾಗ್ರಹದ ಬಗ್ಗೆ ನೀವಾಗಲೇ ಮಾತಾಡ್ತಿದ್ವಿ. ನಾವು ಗೆಸ್ ಮಾಡ್ಬೋದು ಏನ್ ಮಾತಾಡ್ತಾರೆ ಅಂತ. ಸೊ ಅದರಿಂದ ಈ ಮೌಲ್ಯಕ್ಕೆ ಧಕ್ಕೆ ಆಗೋದಿಲ್ವಾ ಸರ್? ಈಗ ಪವರ್ ಅಲ್ಲಿ ಇರುವಂತಹ ಸ್ಪೀಕರ್ ಅವರು ಈ ತರದ ಪ್ರಯತ್ನ ಮಾಡಕ್ಕಾಗ್ಲಿಲ್ಲ ಅಂದ್ರೆ, ಈ ತರದ ವಿರೋಧ ಬಂದ್ರೆ ಮುಂದೇನೋ ನಾವು ಈ ತರ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ, ಸಮಸ್ಯೆ ಆಗತ್ತಲ್ವಾ? ಇಲ್ಲ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರನ್ನು ಕೂಡ ಏನಂತಂದ್ರೆ ವಿರೋಧ ಮಾಡುವಂತದ್ದು ಸಂದರ್ಭ ಇದೆ. ಯಾವ ವೇದಿಕೆ ಕೊಡ್ತಾ ಎಲ್ಲಿ ಯಾವ ವೇದಿಕೆ ಸೃಷ್ಟಿಯಾಗಿದೆ, ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ನಾವು ಗಮನಕ್ಕೆ ತಗೋಬೇಕಾಗ್ತದೆ. ಅವ್ರಿಗಾಗಿ ನೀವು ಕಾರ್ಯಕ್ರಮನ ಒಂದು ರೂಪಿಸ್ಬಿಟ್ಟು ಅಂತ ಎಲ್ಲರಿಗೂ ಒಂದು ನೀವು ಕಾರ್ಯಕ್ರಮ ಕೊಡೋದಾದ್ರೆ ಕೊಡಿ, ಅಲ್ಲಿ ಯಾರು ಬೇಕಾದವ್ರು ಅಟೆಂಡ್ ಆಗ್ಬೋದು, ಬೇರೆ ಬೇಡದವ್ರು ಬಿಡಬಹುದು. ಇಲ್ಲಿ ಇರುವಂತ ಸಂದರ್ಭ ಏನಿದೆ ಅಂತಂದ್ರೆ ಇಲ್ಲಿ ನೂತನ ಶಾಸಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಅದು ನೂತನ ಶಾಸಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಇಲ್ಲಿ ನೀವು ಡೆಮಾಕ್ರಸಿ ಬಗ್ಗೆ ಹೇಳ್ಬೇಕು, ಸೆಕ್ಯುಲರಿಸಂ ಬಗ್ಗೆ ಹೇಳ್ಬೇಕು, ಸಂವಿಧಾನದ ಬಗ್ಗೆ ಹೇಳ್ಬೇಕು, ಕಾನೂನುಗಳ ರಚನೆ ಬಗ್ಗೆ ಅಂತ ಮಾತಾಡಬೇಕು. ಆ ಸಂದರ್ಭಕ್ಕಾಗಿ ಬಳಸ್ಕೊಳ್ಳಿ ನೀವು. ಅದು ಬಿಟ್ಬಿಟ್ಟು ಇವ್ರು ಯಾರನ್ನೋ ಏನಂತಾರೆ ಒಬ್ಬ ಧಾರ್ಮಿಕ ಮುಖಂಡರುಗಳನ್ನ ಕರೆಸಿ ಮಾತಾಡುವಂಥದ್ದು ಇದೆಯಲ್ಲ, ಬಹಳ ಏನಂತಾರೆ ಇದು ತಪ್ಪು ಸಂದೇಶ ಕೊಡ್ತದೆ, ತಪ್ಪು ನಿರ್ಧಾರ ಆಗ್ತದೆ. ಅವ್ರು ಏನಾದ್ರೂ ಮಾತಾಡ್ಬೋದು, ಅವರನ್ನ ನೀವು ವೇದಿಕೆ ಕೊಟ್ಬಿಟ್ಟು ಹೀಗೆ ಮಾತಾಡಿ ಇಷ್ಟೇ ಮಾತಾಡಿ ಅಂತ ರಿಸ್ಟ್ರಿಕ್ಷನ್ ಮಾಡಕ್ ಆಗಲ್ಲ, ಆಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಅಂತಾರೆ ನೀವು ಅವರನ್ನು ರಿಸ್ಟ್ರಿಕ್ಷನ್ ಮಾಡಿದ್ರೆ ಅಂತಾರೆ ಅವ್ರಿಗೆ ನೀವು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಂತ ನೀವು ಅವಕಾಶ ಕೊಟ್ಟಂಗಾಗುತ್ತಾ? ಅವ್ರಿಗೆ ನೀವು ಅವಕಾಶ ಕೊಡಬೇಕಾಗ್ತದಲ್ಲ. ಅದಕ್ಕಾಗಿ ಏನಂತಂದ್ರೆ ಅವ್ರಿಗೆ ಬೇರೆ ವೇದಿಕೆ ಸೃಷ್ಟಿ ಮಾಡಿ ಕೊಟ್ಕೊಳ್ಳಿ ನೀವು. ಅಲ್ಲಿ ಏನಂತಂದ್ರೆ ಇಲ್ಲಿ ವಿಧಾನಸೌಧ ಅಥವಾ ಏನಂತಾರೆ ಪಾರ್ಲಿಮೆಂಟ್ ಅಲ್ಲಿ, ಇವನ್ ಏನಂತಾರೆ ಮೋದಿ ಅವರು ಕೂಡ ಏನಂತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾಡೋದಂಥದ್ದು ಏನಿದೆಯಲ್ಲ ತುಂಬಾ ಆಕ್ಷೇಪಾರ್ಹವಾದಂತ ಒಂದು ವಿಚಾರ ಇದೆ. ಪುರೋಹಿತರನ್ನ ಕರೆಸ್ಬಿಟ್ಟು ವೇದ ಮಂತ್ರಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಏನ್ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಿದ್ರು, ಅದು ಕೂಡ ಏನಂತಾರೆ ಆಕ್ಷೇಪಾರ್ಹವಾದಂತ ಒಂದು ವಿಚಾರ ಇದೆ. ಸೊ ಅಂತ ಸಂದರ್ಭದಲ್ಲಿ ಅದೇ ಒಂದು ದಾರಿಯನ್ನ ಕಾಂಗ್ರೆಸ್ ತುಳಿತಾ ಇರೋದು ನಿಜವಾಗ್ಲೂ ಏನಂತಂದ್ರೆ ಇದು ಖೇದಕರ, ಖಂಡನೀಯ. ಸೊ ಹಾಗಾಗಿ ಏನಂತಂದ್ರೆ ಇದು ಮಾಡಬಾರ್ದಾಗಿತ್ತು, ಇದು ಖಂಡಿತವಾಗ್ಲೂ ಮಾಡಬಾರ್ದಾಗಿತ್ತು. ದೇಶ ಅಂತ ಘೋಷಣೆ ಮಾಡ್ಕೊಂತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು ಯಾವ ಒಂದು ದೇಶ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಮ್ಮ ಸಿಂಧು ನಾಗರಿಕತೆಯ ಮಡಿಲಾಗಿತ್ತು. ಇವತ್ತು ಅಲ್ಲಿಯ ಒಂದು ಈ ಅವನತಿಯ ಬಗ್ಗೆ ನಮ್ಮ ಬುದ್ಧಿಜೀವಿ ವರ್ಗ ಧ್ವನಿ ಎತ್ತಬೇಕಾಗಿದೆಯಾ ಬೇಡವಾ? ನಾನು ರಿಯಾಕ್ಷನ್ ಪಡ್ಕೊಳ್ತೀನಿ. ಈಗ ಎಲ್ ಹನುಮಂತಯ್ಯನವರು ಕಾಂಗ್ರೆಸ್ನ ಸಂಸದರು, ರಾಜ್ಯಸಭಾ ಸದಸ್ಯರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಎಸ್ ಸರ್, ಸ್ಪೀಕರ್ ಅವರ ಈ ನಿರ್ಣಯದ ಬಗ್ಗೆ ಕಾಂಗ್ರೆಸ್ನ ನಾಯಕರಿಂದಲೇ ಅಸಮಾಧಾನ ವ್ಯಕ್ತ ಆಯಿತು ಅನ್ನೋದಿದೆ. ಸಿಎಂ ಅವರ ಗಮನಕ್ಕೆ ಹೋಯ್ತು, ಬದಲಾವಣೆ ಮಾಡಬೇಕು ಪಟ್ಟಿಯನ್ನ ಅಂತ ಅವರು ಸೂಚಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಸರ್ ನೀವು ಹೇಗೆ ಇದನ್ನು ನೋಡ್ತೀರಿ? ಸರಿನಾ ಇದು? ನಿಮ್ಮ ನಾಯಕರೇ ಈ ರೀತಿ ಮಾಡಿಬಿಟ್ರೆ ಎಲ್ಲಿ ನಫರತ್ ಕೆ ಬಾಜಾರ್ ಮೇ ಮೊಹಬ್ಬತ್ ಕೆ ದುಕಾನ್ ಇದೆಲ್ಲ ಹೇಗೆ ಸಾಧ್ಯ? ಇಲ್ಲ, ಸಿ ಎಂ ಅವರು ಈ ತೀರ್ಮಾನವನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿರೋದು ಸಮಯೋಚಿತವಾಗಿದೆ, ಸರಿಯಾಗಿದೆ. ನಾನು ಆ ಅಭಿಪ್ರಾಯದ ಪರವಾಗಿದ್ದೇನೆ. ಓಕೆ, ಒಂದು. ಎರಡನೇದು, ಸನ್ಮಾನ್ಯ ಗೌರವಾನ್ವಿತ ಸ್ಪೀಕರ್ ಅವರು ಇಂಥ ತೀರ್ಮಾನವನ್ನು ಯಾವ ದೃಷ್ಟಿಯಿಂದ ಕೈಗೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಹೇಳಿರೋದು ಎಲ್ಲ ಧರ್ಮಗಳ ಮುಖ್ಯಸ್ಥರು ನಮ್ಮ ಶಾಸಕರಿಗೆ ಒಂದು ಧಾರ್ಮಿಕ ಪರಂಪರೆಯ ವಿಚಾರವನ್ನು ತಿಳಿಸಿಕೊಡುವ ಅಗತ್ಯ ಇದೆ ಅಂತೇಳಿ ಗೌರವಾನ್ವಿತ ಸಭಾಪತಿಗಳು ತೀರ್ಮಾನ ಮಾಡಿದ್ರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದು ಉಪಾಧ್ಯಕ್ಷರು ಆ ರೀತಿ ತೀರ್ಮಾನ ಮಾಡಿದರೆ ಅದು ವೈಯಕ್ತಿಕವಾದ ಅಭಿಪ್ರಾಯ ಆಗಿರಬೇಕಾಗಿತ್ತು. ಶಾಸಕರಿಗೆ ಈಗಾಗಲೇ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದರ ದುಷ್ಪರಿಣಾಮಗಳೇನೇನು ಅನ್ನೋದು ಕೂಡ ನಾವು ಗಮನ ಹರಿಸಿದ್ದೇವೆ. ಅದರ ಒಳ್ಳೆಯ ಪರಿಣಾಮಗಳು ಇದ್ದರೆ ಖಂಡಿತವಾಗಿ ನಾನು ಅದರ ವಿರೋಧ ಏನು ಮಾಡ್ತಿರಲಿಲ್ಲ. ಆದರೆ ಇದರ ದುಷ್ಪರಿಣಾಮಗಳೇ ಜಾಸ್ತಿ ಆಗಿರುವ ಈ ಕಾಲಮಾನದಲ್ಲಿ
ಇಂಥದ್ದರ ಅಗತ್ಯ ನಮ್ಮ ಶಾಸಕರಿಗೆ ಇದೆ ಅಂತ ನನಗೆ ಅನಿಸೋದಿಲ್ಲ. ಆದ್ದರಿಂದ ಶಾಸಕರೇ ಇದರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಕೆಲವರು ಮಂತ್ರಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಮಯೋಚಿತವಾಗಿ ಇದರ ಬದಲಾವಣೆ ಅಗತ್ಯ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಏನು ತಾವು ಹೇಳಿದ್ರಿ, ಹಾಗೆ ಆಗಿದ್ರೆ ಅದು ಸರಿಯಾದ ಕ್ರಮ, ನ್ಯಾಯೋಚಿತವಾದ ಕ್ರಮ ಅಂತ ನನಗೆ ಅನಿಸ್ತದೆ. ಸರ್, ವಿಚಾರಧಾರೆಯ ಕಾರಣಕ್ಕಾಗಿ ವ್ಯಕ್ತಿಗಳನ್ನ ತಿರಸ್ಕರಿಸಿದಂತೆ ಅನಿಸೋದಿಲ್ವಾ ಸರ್ ಈ ತರ ನಿರ್ಣಯವನ್ನು ಕೈಗೊಂಡಿದ್ದೆ ಆದ್ರೆ? ನೋಡಿ, ಇದು ವ್ಯಕ್ತಿಗಳ ತಿರಸ್ಕಾರದ ಪ್ರಶ್ನೆ ಬರೋದಿಲ್ಲ. ಹೆಗ್ಡೆ ಅವರ ಬಗ್ಗೆ ಆಗಲಿ, ಮೌಲ್ವಿಗಳ ಬಗ್ಗೆ ಆಗಲಿ, ರವಿಶಂಕರ್ ಗುರೂಜಿಯವರ ಬಗ್ಗೆ ಆಗಲಿ, ಯಾವ ಅಭಿಪ್ರಾಯ ಇಟ್ಕೊಳ್ಬೇಕು ಅದನ್ನ ಶಾಸಕರು ಇಟ್ಕೊಂಡಿರ್ತಾರೆ, ನನ್ನಂತವರು ಇಟ್ಕೊಂಡಿರ್ತಾರೆ. ಆ ಅಭಿಪ್ರಾಯ ವೈಯಕ್ತಿಕವಾದದ್ದು ಮತ್ತು ಅದನ್ನ ಸಾರ್ವಜನಿಕಗೊಳಿಸಬೇಕಾಗಿಲ್ಲ. ಈಗ ನಾನೊಬ್ಬ ದೈವಭಕ್ತನಾಗಿದ್ರೆ ನನ್ನ ಅಭಿಪ್ರಾಯಗಳು ನನಗಿರಬೇಕೇ ಹೊರತು ಪ್ರಪಂಚ ಎಲ್ಲವೂ ದೈವಭಕ್ತರಾಗಿರಬೇಕು ಅಂತ ಭಾವಿಸೋದು ತಪ್ಪಾಗ್ತದೆ, ಮೂರ್ಖತನವಾಗ್ತದೆ. ಆದ್ದರಿಂದ ಯಾವ ಯಾವ ಸ್ವಾಮೀಜಿಗಳು ಕರೆದು ಅವರ ಉಪದೇಶವನ್ನು ಇಲ್ಲಿ ಮಾಡಿಸಬೇಕು ಅಂತ ಇದ್ದಾರೋ, ಇದು ಪ್ರಜಾಪ್ರಭುತ್ವದ ಮುಖ್ಯವಾದ ಅಂಗ ಆಗಿರ್ತಕ್ಕಂಥ ಶಾಸಕಾಂಗದ ಪ್ರತಿನಿಧಿಗಳಿಗೆ ನಾವು ಕೊಡುತ್ತಿರುವ ತರಬೇತಿ. ಅಲ್ಲಿ ಅವರಿಗೆ ಸಂವಿಧಾನದ ಅರಿವಿರಬೇಕು, ಕಾನೂನಿನ ಅರಿವಿರಬೇಕು, ಸದನದಲ್ಲಿ ನಡೆಯುವ ಕಲಾಪಗಳ ಪಟ್ಟಿ ಮತ್ತು ಅದರ ಚಟುವಟಿಕೆಗಳು ಮತ್ತು ಅಲ್ಲಿ ಯಾವ್ಯಾವ ಕಾನೂನುಗಳ ಪ್ರಕಾರ ಏನೇನು ವಿಷಯಗಳನ್ನು ಎತ್ತಬೇಕು, ಯಾವ ವಿಷಯ ಮಾತನಾಡಬೇಕು, ಯಾವುದು ಅಸಂವಿಧಾನಿಕ, ಯಾವುದು ಸಾಂವಿಧಾನಿಕ, ಈ ವಿಚಾರಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಬೇಕಾದದ್ದು ಬಹಳ ಮುಖ್ಯವಾದ ಕರ್ತವ್ಯ. ಅದನ್ನು ಹೊರತುಪಡಿಸಿ ಪ್ರಪಂಚದಲ್ಲಿರುವ ಧರ್ಮಗಳು ಯಾವುವು, ಯಾವ ಧರ್ಮ ಏನೇನು ಹೇಳ್ತದೆ ಅನ್ನೋದನ್ನ ಶಾಸಕರಿಗೆ ತರಬೇತಿ ಕೊಡೋದಿದೆಯಲ್ಲ, ಅದು ಒಪ್ಪತಕ್ಕದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನು ಶಾಸಕರು ತಿಳ್ಕೋಬಾರ್ದು ಅಂತಲ್ಲ, ಶಾಸಕರಿಗೆ ಅದರ ತಿಳುವಳಿಕೆಯ ಅಗತ್ಯ ಇದೆ. ಆದರೆ ಅದು ಒಂದು ಖಾಸಗಿ ಸಮಾರಂಭದಲ್ಲಿ ಅಂಥ ತಿಳುವಳಿಕೆಗಳನ್ನು ನೀವು ಕೊಡುವುದಾದರೆ ಯಾರದ್ದು ಆಕ್ಷೇಪ ಇಲ್ಲ. ನೀವು ಖಾಸಗಿ ಸಮಾರಂಭದಲ್ಲಿ ಅಂಥ ತಿಳುವಳಿಕೆಗಳನ್ನು ಕೊಡದೆ ಸರ್ಕಾರದ ಪ್ರಜಾಪ್ರಭುತ್ವದ ಪ್ರಾಕಾರವಾಗಿ ನಡೆಯಬೇಕಾದ ತಿಳುವಳಿಕೆಯನ್ನು ನಾವು ಇಂತಹ ವಿಷಯಗಳನ್ನಿಟ್ಕೊಂಡು ಧರ್ಮದ ಚರ್ಚೆ, ಆಸ್ತಿಕ ನಾಸ್ತಿಕರ ಚರ್ಚೆ, ವಿವಿಧ ದೇವರುಗಳ ಚರ್ಚೆ, ಇವನ್ನ ಶಾಸಕರ ಸಭೆಯಲ್ಲಿ ಮಾಡ್ತಕ್ಕಂಥ, ಶಾಸಕರ ತರಬೇತಿಯಲ್ಲಿ ಮಾಡ್ತಕ್ಕಂಥದ್ದಲ್ಲ. ಅಂಥದ್ರಲ್ಲಿ ಯಾರಾದರೂ ಸ್ವಾಮಿ, ಉದಾಹರಣೆಗೆ ಹೇಳ್ತೀನಿ, ಅವರು ಕಾನೂನು ತಜ್ಞರಾಗಿದ್ದರೆ ಅವ್ರನ್ನ ಕರೆದು ಕಾನೂನಿನ ಪ್ರಕಾರ ನಮ್ಮ ಕಾನೂನುಗಳು ಯಾವ್ಯಾವುದು ಜನಯೋಗ್ಯವಾದವು, ಜನವಿರೋಧಿಯಾದವು ಅನ್ನುವ ತಿಳುವಳಿಕೆಯನ್ನು ಶಾಸಕರಿಗೆ ಕೊಡಿಸುವುದಾದರೆ ಅದು ಖಂಡಿತ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಒಂದು ಧಾರ್ಮಿಕ ಬೋಧನೆಯನ್ನ ರವಿಶಂಕರ್ ಗುರೂಜಿ ಅವರನ್ನು ಕರೆಸಿ, ವೀರೇಂದ್ರ ಹೆಗ್ಡೆ ಅವರನ್ನು ಕರೆಸಿ, ಮೌಲ್ವಿ ಪಾದ್ರಿಗಳನ್ನು ಕರೆಸಿ ಶಾಸಕರ ತರಬೇತಿಯಲ್ಲಿ ಮಾಡತಕ್ಕದ್ದು ಖಂಡಿತವಾಗಿ ಸೂಕ್ತವಾದದ್ದಲ್ಲ, ಸಮಯೋಚಿತವಾದದ್ದಲ್ಲ, ಈ ಸಂದರ್ಭಕ್ಕೆ ಮಾಡತಕ್ಕ ಕಾರ್ಯ ಅಲ್ಲ ಅಂತ ಹೇಳಿ ನನ್ನ ಖಚಿತವಾದ ಅಭಿಪ್ರಾಯ. ಈಗ ಸರ್, ಒಂದು ವೇಳೆ ಗ್ರಾಮೀಣಾಭಿವೃದ್ಧಿ, ಮಹಿಳಾ ಉನ್ನತೀಕರಣ ಈ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ, ಇನ್ನು ನೋಡಿ ಯುದ್ಧ ಪೀಡಿತ ಪ್ರದೇಶಗಳಿಗೆ ಹೋಗಿ ಅವರನ್ನ ರಿಹ್ಯಾಬಿಲಿಟೇಟ್ ಮಾಡುವಂತಹ ಒಂದು ಪ್ರಯತ್ನ, ಈ ತರವು ಪ್ರೇರಣೆಗೆ ಬರುತ್ತಲ್ವಾ ಶಾಸಕರಿಗೆ? ಅಂಡ್ ಮೋರ್ ಓವರ್ ಸರ್, ಈಗ ತೀರಾ ಐಡಿಯಲ್ ಆಗಿ ನೀವು ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ನಮ್ಮಲ್ಲಿನ ಶಾಸಕರಲ್ಲಿ ಕ್ರಿಮಿನಲ್ ಚಾರ್ಜಸ್ ಇರುವಂತವರು, ಕೋಟ್ಯಾಧಿಪತಿಗಳು, ಸಮಸ್ಯೆಗಳನ್ನ ಫೇಸ್ ಮಾಡ್ತಿರುವಂತ ಎಷ್ಟು ಜನ ಇದ್ದಾರೆ ಜನಪ್ರತಿನಿಧಿಗಳು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಿರ್ಬೇಕಾದ್ರೆ ಇಷ್ಟು ಐಡಿಯಲಿಸ್ಟಿಕ್ ಆಗಿ ಅವರು ಧರ್ಮಾಧಾರಿತವಾಗಿ ಮಾತಾಡ್ತಾರೆ ಅನ್ನೋದು ಪೂರ್ವಾಗ್ರಹ ಅನ್ಸ್ಕೊಳ್ಳೋದಿಲ್ವಾ ಸರ್? ಇಲ್ಲ, ಧರ್ಮಾಧಾರಿತವಾಗಿ ಯಾರಾದರೂ ಶಾಸಕರು ಮಾತನಾಡಿದ್ರೆ ಅದು ಅವರ ಅಭಿಪ್ರಾಯವಾಗಿರಬೇಕು. ಶಾಸಕರಲ್ಲ ಸರ್, ಗೆಸ್ಟ್ಗಳ ಬಗ್ಗೆ, ಈಗ ಗೆಸ್ಟ್ಗಳ ಬಗ್ಗೆ ಅದನ್ನು ಮಾತನಾಡಬಾರದು ಅಂತ ಎಲ್ಲೂ ಇಲ್ಲ. ನೋ, ಶಾಸನ ಸಭೆಯಲ್ಲಿ ಧರ್ಮವನ್ನು ಕುರಿತು, ಶಾಸ್ತ್ರಗಳನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಯಾವ ಶಾಸಕರು ಹೇಳಬಾರದು ಅಂತ ಎಲ್ಲೂ ಇಲ್ಲ. ಅದು ನಮಗೆ ತಿಳುವಳಿಕೆಯಲ್ಲಿ ಇರಲಿ. ಆದರೆ ಶಾಸಕರಿಗೆ ತರಬೇತಿ ಕಾರ್ಯಕ್ರಮ ಯಾವುದ್ರಲ್ಲಾಗಬೇಕು? ಧರ್ಮದ ಮೇಲೆ ಆಗ್ಬೇಕಾ? ಅಥವಾ ಈಗ ರವಿಶಂಕರ್ ಗುರೂಜಿ ಅವರ ಕ್ಷೇತ್ರ ಯಾವುದು? ಉದಾಹರಣೆಗೆ ಹೇಳ್ತೀನಿ, ವೀರೇಂದ್ರ ಹೆಗ್ಡೆ ಅವರು ಸ್ವಸಹಾಯ ಗುಂಪುಗಳನ್ನು ಮಾಡಿದ್ದಾರೆ, ಬಹಳ ಜನ ಗ್ರಾಮೀಣಾಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ಹೇಳೋದಾದ್ರೆ, ಅದರ ಅನುಭವ ಹಂಚಿಕೊಳ್ಳೋದಾದ್ರೆ ಖಂಡಿತವಾಗಿ ನನ್ನ ಆಕ್ಷೇಪ ಇಲ್ಲ ಅದಕ್ಕೆ. ಆದರೆ ನೀವು ಅವರನ್ನು ಏನಂತ ಕರೆಸ್ತಿದ್ದೀರಿ? ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅಂತಲೋ, ಗ್ರಾಮೀಣಾಭಿವೃದ್ಧಿಗೆ ಅವರ ಕೊಡುಗೆ ಅಂತಲೋ ನೀವು ಕರೆದು ಉಪನ್ಯಾಸ ಮಾಡಿಸಿದ್ರೆ ಎಸ್,
ದೇರ್ ಇಸ್ ನೋ ಡೌಟ್, ಅದು ಆಕ್ಷೇಪಣೆಗೆ ಅರ್ಹ ಆಗಬಾರ್ದು. ಆದರೆ ಇನ್ನು ಉಳಿದವರ ಬಗೆಗೆ ಅವರು ಏನು ಕೆಲಸವನ್ನು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದಾರೆ, ಆ ಸಾಮಾಜಿಕ ಸೇವೆಗಳ ಅರಿವು ನಮ್ಮ ಶಾಸಕರಿಗೆ ಇರೋದಿಲ್ವೇ, ಅದನ್ನ ಈ ತರಬೇತಿಯಲ್ಲಿ ಅಲ್ಲ ಸರ್. ಹೇಳ್ಕೊಡ್ಬೇಕಾದ ಅಗತ್ಯ ಇದೆಯೇ ಅನ್ನೋ ಸರ್, ಈಗ ಯೋಚನೆ ನಮ್ಗೆ ಗುರುರಾಜ ಇರ್ಬೇಕಲ್ವೇ? ಕರ್ಜಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತವರು, ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಏನೀಗ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದೆ, ಸೆಕ್ಯುಲರ್, ಸೋಷಿಯಲಿಸ್ಟ್, ಡೆಮೋಕ್ರಾಟಿಕ್ ರಿಪಬ್ಲಿಕ್ ಅಂತ ಏನಿದೆ, ಅದಕ್ಕೆ ಏನ್ ಬಲ ತುಂಬಿದಂತ ಆಗುತ್ತೆ ಸರ್? ಈ ರೀತಿ ನಾವು ಯೋಚನೆ ಮಾಡಿ ನೀವು ಬೇಡ ಅಂತ ಅಂದ್ಬಿಟ್ರೆ ಹೇಗೆ ಅದು? ಇಲ್ಲ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅವರನ್ನ ಕರೆಯುವಾಗಲೇ ಆ ವಿವೇಚನೆ ಇರಬೇಕಾಗಿತ್ತು ನಮ್ಮ ಸೆಕ್ರೆಟೇರಿಯೇಟ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಆ ವಿವೇಚನೆ ತಪ್ಪಿದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಗುರುರಾಜ್ ಕರ್ಜಿಗೆ ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ಅವರಿಗಿಂತಲೂ ಅತ್ಯುತ್ತಮ ಶಿಕ್ಷಣ ತಜ್ಞರು ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಓಕೆ, ಯಾವುದೇ ಪಕ್ಷದ ಪರವಾಗಿ ತಿಳುವಳಿಕೆ ಕೊಡ್ತಕ್ಕಂತ ಅಭಿಪ್ರಾಯ ಅಗತ್ಯ ಇಲ್ಲಿ ಸರ್, ಮೇಡಮ್ ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಒಂದು ಕ್ವೆಶ್ಚನ್ ಇದೆ. ಸ್ಪೀಕರ್ ಅವರನ್ನ ತರಬೇತಿ ಕ್ವೆಶ್ಚನ್ ಕೊಡಬೇಕಾದವರು ನಾವಿಬ್ರು ಸದಸ್ಯರಿದ್ದೇವೆ. ಕಾಂಗ್ರೆಸ್, ಬಿಜೆಪಿ, ಜನತಾದಳ, ಕಮ್ಯುನಿಸ್ಟ್ ಪಕ್ಷ ಇತ್ಯಾದಿಗಳನ್ನ ಮೀರಿದ ಜನರಾಗಬೇಕು. Okay. ಆಮೇಲೆ ಆಯಾ ಪಕ್ಷದ ಪ್ರತಿನಿಧಿಗಳು ಕೂಡ ಬಂದು ಕೊಡಬಹುದು. ನಾನು ಪಾರ್ಲಿಮೆಂಟ್ ನಲ್ಲಿ ಸಂಸದರ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿದ್ದೇನೆ, ಅಟೆಂಡ್ ಮಾಡಿದ್ದೇನೆ. ಅಲ್ಲಿ ಅಟೆಂಡ್ ಮಾಡಿದಾಗ, ನಾನು ಹಾಜರಾದಾಗ ಅನೇಕ ಪಕ್ಷಗಳ ಹಿರಿಯ ಸಂಸದರು ಬಂದು ಅಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಈಗ ಕಮ್ಯುನಿಸ್ಟ್ ಪಕ್ಷದ ಡಿ ರಾಜ ಬಂದಿದ್ರು, ತೃಣಮೂಲ ಕಾಂಗ್ರೆಸ್ಸಿನ ಡೆರಿಕ್ ಓಬ್ರೇನ್ ಅವರು ಬಂದಿದ್ರು. ಅಂದ್ರೆ ಅವರೆಲ್ಲ ಸೀನಿಯರ್ ಸಂಸದರು. ಅವರಿಗೆ ಸಂಸದೀಯ ಚಟುವಟಿಕೆಗಳಲ್ಲಿ ಸಂಸದರು ಹೇಗೆ ಭಾಗವಹಿಸಬೇಕು ಅನ್ನುವ ತಿಳುವಳಿಕೆಯನ್ನ ಕೊಡೋದಕ್ಕೆ ಬಂದಿದ್ರು. ದಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ರಾಂಗ್. ಸಾರಿ ಫಾರ್ ದ ಇಂಟರಪ್ಷನ್ ಸರ್. ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಟ್ಟು ಒಂದು ಚಿಕ್ಕ ವಿರಾಮಕ್ಕೆ ಹೋಗ್ತೀನಿ. ಏನಪ್ಪಾ ಅದು? ನೋಡಿ ಸರ್, 1 ಸೆಕೆಂಡ್ ಮೇಡಮ್. ಅವ್ರನ್ನ ಕರಿತೀರಿ ಅಂತ ಅಂದ್ರೆ ಎಸ್ ಸರ್. ಈಗ ನೋಡಿ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದ್ ವೇಳೆ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿದ್ರೆ, ಅವರ ವಿಚಾರಧಾರೆ ಬೇರೆ ಆದ್ರೂನು ಸರಿಯಾದದನ್ನ ಹೇಳಿದಾಗ ಅದನ್ನು ಒಪ್ಕೊಳ್ತೀರಿ. ಇದು ಹಾಗೆ ಅಲ್ವಾ? ನಾವೊಂದು ಚೌಕಟ್ಟನ್ನ ಕೊಟ್ಟು ಈ ಬಗ್ಗೆ ನೀವು ಪ್ರೇರಣೆ ಕೊಡಬೇಕು ಅಂತ ಅಲ್ಲಲ್ಲ, ಅದು ನಾನು ಸಾಧ್ಯ ಅದನ್ನೇ ಇರ್ತಿತ್ತಲ್ವಾ? ಹೇಳ್ತಿರೋದು. ನಾನು ಸ್ನೇಹಿತರೆ ಅದನ್ನೇ ಹೇಳ್ತಿದ್ದೀನಿ. ಎಸ್ ಸರ್. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಗ್ರಾಮೀಣಾಭಿವೃದ್ಧಿಗೆ ಕೊಟ್ಟಿರುವ ಕೊಡುಗೆ ಮತ್ತು ಅವರು ಮಾಡಿರುವ ಪ್ರಯೋಗ ಇದೆಯಲ್ಲ, ಆ ಪ್ರಯೋಗದ ಅನುಭವಗಳನ್ನ ಹಂಚಿಕೊಳ್ಳೋದಾದ್ರೆ ನಂದು ಆಕ್ಷೇಪಣೆ ಇಲ್ಲ. ಓಕೆ, ಅವಕಾಶ ಆದ್ರೆ ಅವರು ಗೊತ್ತಾಗದೇನ್ ಮಾತಾಡ್ತಾರೆ ಧಾರ್ಮಿಕ ಅಂತ. ದೃಷ್ಟಿಯಿಂದ ರಾಜಕಾರಣವನ್ನ ಕುರಿತು ಉಪದೇಶ ಮಾಡೋದ್ರಲ್ಲಿ Yes, sir. ಶಾಸಕರಿಗೆ ಯಾವ ಪ್ರಯೋಜನವೂ ಆಗೋದಿಲ್ಲ. MLA ತರಬೇತಿಯ ವಿಷಯದಲ್ಲಿ ಆಗ್ತಿರುವ ಚರ್ಚೆ ರಾಜಕೀಯ ರಂಗನ ಪಡ್ಕೊಳ್ತಿದ್ಯಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೇಡಮ್, ಈಗ ಇದನ್ನ ಸರಿಪಡಿಸುವಂತ ಅಥವಾ ನೀವು ನಿಮ್ಮದು ಕೆಲ ಪ್ರಶ್ನೆ ಇತ್ತು, ನೀವು ಕೇಳ್ತಾ ಇದ್ರಿ. ಎರಡಿದೆ. ವಿಧಾನಸಭಾಧ್ಯಕ್ಷರನ್ನು ಓವರ್ಟೇಕ್ ಮಾಡಿದ್ದಾರೆ. ನಮಗಿರ್ತಕ್ಕಂಥ ವ್ಯಾಪ್ತಿ ಬಗ್ಗೆ ಹೇಳ್ತೀನಿ ನೋಡಿ. ಡೆಮೋಕ್ರಸಿಯಲ್ಲಿ ನಾವು ಒಂದು ವಿಚಾರಧಾರೆಯನ್ನ ಒಪ್ಪಬಹುದು, ವಿರೋಧಿಸಬಹುದು. ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರೆಯೋದು. ಅಗ್ರಿ ಟು ಡಿಸ್ಅಗ್ರಿ. ಓಕೆ, ನಿಮ್ಮ ಈ ವಿಚಾರವನ್ನ ಒಪ್ಪಲ್ಲ, ನಿಮ್ಮನ್ನ ವ್ಯಕ್ತಿಯಾಗಲ್ಲ, ನಿಮ್ಮ ಈ ವಿಚಾರಧಾರೆಗೆ ನನ್ನ ಸಹಮತಿ ಇಲ್ಲ ಅಂತ. ಇವಾಗ ಇಲ್ಲಿ ಹಿ ಇಸ್ ದ ಸುಪ್ರೀಂ ಕಸ್ಟೋಡಿಯನ್ ಆಫ್ ದ ಹೌಸ್ ಅಂತ ನಾನು ಹೇಳಿದೆ. ಈಗ ಒಂದು ಪಾರ್ಟಿಯ ನಿಯಂತ್ರಣಕ್ಕೆ ಅಪೊಲಿಟಿಕಲ್ ಪೋಸ್ಟ್, ಸ್ಪೀಕರ್ ಪೋಸ್ಟ್, ಅವರು ನಿರ್ಧಾರ ಮಾಡಕ್ಕಿಂತ ಮುಂಚೆ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿರ್ತಾರೆ, ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು. ಒಂದು ನಿರ್ಧಾರವನ್ನ ಪ್ರಕಟಿಸಿದ ಮೇಲೆ ಅಂದ್ರೆ ಹಾಗಾದ್ರೆ ಅಲ್ಲಿಗೆ ಅವರಿಗೆ ಅವರು ಅನರ್ಹರು, ಅವರಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳಿದಾಗಾಯ್ತು. ಇವತ್ತು ಸ್ಪೀಕರ್ ಅವರ ನಡೆಯನ್ನ ಅವರು ವಿರೋಧಿಸೋದ್ರ ಹಿಂದೆ. ಎರಡನೇದು, ಕಾಂಗ್ರೆಸ್ ಪಾರ್ಟಿ ನಿಯಂತ್ರಣ ಮಾಡ್ತಾ ಇದೆ ಅನ್ನೋದು ಒಂದು, ಮತ್ತು ಪಾರ್ಟಿಸನ್ ಅಂದ್ರೆ ಒಂದು ಪೂರ್ವಗ್ರಹ ಪೀಡಿತವಾಗಿದೆ. ಹೌಸ್ ಒಳಗಡೆ ಕೂಡ ಸ್ಪೀಕರ್ ನಡೆಯ ಬಗ್ಗೆ ಅನುಮಾನಗಳಿರಬಾರ್ದು. ಈಗ ಅಪೋಸಿಷನ್ ಅವರಿಗೆ ಒಂದು ಅವಕಾಶ ಕೊಡೋದಾಗಿರ್ಲಿ, ರೂಲಿಂಗ್ ಆಕ್ಚುಲಿ ಇವಾಗ ನಾನು ಕೂಡ ಇದ್ರ ಪ್ಯಾನಲ್ ಅಲ್ಲಿ ಕೂತ್ಕೊಂಡಾಗ, ಹೌದು, ನಾನು ಒಂದು ಕಾಲಕ್ಕೆ ನಾನು ಕಾಂಗ್ರೆಸ್ ಇಂದ ಇದ್ದು ಬಂದು ನಾನು ಹೇಳೋದು, ಆ ಸ್ಥಾನದಲ್ಲಿ ಕೂತಾಗ ನೀವು ಡೆಮಾಕ್ರಸಿ ಏನ್ ಕೇಳುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿ ರೂಲಿಂಗ್ ಪಾರ್ಟಿಯನ್ನು ಹೇಗೆ ನಡೆಸ್ಕೋಬೇಕು, ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡಬೇಕು, ಚರ್ಚೆಗೆ ಅವಕಾಶ ಕೊಡಬೇಕು, ಸಂಘರ್ಷ ಬಂದು ನಿವಾರಣೆ ಮಾಡ್ಬೇಕು. ನಾನು ಕೇಳೋದು, ಈಗ ಈ ಗಣ್ಯರು ಏನ್ ಕರೆದಿದ್ದೀರಿ, ಅವರ ಫೀಲ್ಡ್ ಅಲ್ಲಿ ಅವ್ರದೇ ಆದಂತ ಒಂದು ವಿಶೇಷ ಕೆಲಸವನ್ನ ಮಾಡಿದ್ದಾರೆ. ಒಂದಷ್ಟು ಜನರಿಗೆ ಇಷ್ಟ ಆಗದೆ ಇರಬಹುದು, ಆಮೇಲೆ ನಾವು ಮಾಡುವ ಕೃತ್ಯಗಳು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತಿಲ್ಲ. ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಅವರದೇ ಆದ ಈಗಾಗಲೇ ಹೇಳಿರುವಂತ ಕಾಂಗ್ರೆಸ್ ಪಾರ್ಟಿಯ ನಿಲುವುಗಳು ನಮಗೆ ಗೊತ್ತಿದೆ, ಬಿಜೆಪಿ ಗೊತ್ತಿದೆ, ಜೆಡಿಎಸ್ ಗೊತ್ತಿದೆ. ಈಗ ಇತ್ತೀಚೆಗೆ ತಾನೇ ಮುಂಬೈಯಲ್ಲಿ ನಾವು ಕೂಡ ಒಂದು ದೇಶದಲ್ಲಿ
ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 4,000ದಲ್ಲಿ 2,200 MLA-MLC-ಗಳ ಒಂದು ಕಾನ್ಫರೆನ್ಸ್ ಮುಂಬೈಯಲ್ಲಿ ನಡೀತು. ಎಲ್ಲ ಪಕ್ಷಗಳ ಹಿರಿಯ ಗಣ್ಯರು 30 ಸ್ಪೀಕರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ನಮ್ಮ ಘನತೆವೆತ್ತ ಸ್ಪೀಕರ್ ಖಾದರ್ಜಿ ಅವರು ಮತ್ತು ನಮ್ಮ ಹೊರಟ್ಟಿ ಸರ್ ಮೇಲ್ಮನೆಯ ಸಭಾಪತಿಗಳು. ಅಂದ್ರೆ ನಾವು ಅವರ ನಿರ್ಣಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ನಮಗಿಲ್ಲ. ಯಾಕಂದ್ರೆ ಸರ್ ಕೂಡ ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿದ್ದಾರೆ, ನಾನು ಇಲ್ಲಿಯ ಮೇಲ್ಮನೆಯಲ್ಲಿ ಆಗಿದ್ದೀನಿ. ಅವರ ಒಂದು ಚೇರ್ಮನ್ ಅಧ್ಯಕ್ಷರ ಒಂದು ತೀರ್ಮಾನವನ್ನ ಪ್ರಶ್ನೆ ಮಾಡಕ್ಕಿಲ್ಲ. ಅಂದ್ರೆ ಇದೆಲ್ಲ ಒಂದ್ ಕಡೆ ಕೆಟ್ಟ ಪರಂಪರೆಗೆ ನಾಂದಿ ಆಗುತ್ತೆ ಅಂತ. ಇನ್ನು ಹೊರಗಿನ ಶಿಕ್ಷಣ ತಜ್ಞರು ಅಥವಾ ಬುದ್ಧಿಜೀವಿಗಳು ಅವರು ಯಾವ ಏನಾದ್ರು ಒಂದು ವಿಶೇಷವಾಗಿ ಇಂಥದ್ದೇ ಅಂತ ಏನಾದ್ರು ಒಂದು ನಿರ್ದಿಷ್ಟ ಕಾರಣಗಳನ್ನ ಕೊಟ್ಟು ಆ ಗಣ್ಯರ ಬಗ್ಗೆ ಅವ್ರು ಈ ಕಾರಣಕ್ಕೆ ಅವರು ಮಾತನಾಡಬಾರ್ದು, ಇಂಥ ನಿರ್ದಿಷ್ಟ ಕಾರಣಕ್ಕೆ ಅವ್ರಿಗೆ ಸಮಾಜಕ್ಕೆ ತೊಂದರೆ ಆಗ್ಬಾರ್ದು. ರಾಜಧರ್ಮ ಅನ್ನೋದು ಹಿಂದೆನೂ ಇತ್ತು. ಈಗ ಕೌಟಿಲ್ಯ, ಚಾಣಕ್ಯ ನಾವೆಲ್ಲ ಪ್ರಸ್ತಾವ ಮಾಡ್ತಾ ಇರ್ತೀವಿ. ರಾಜನಿಗೆ ಅಂಕುಶ ಹಾಕ್ಲಿಕ್ಕೆ, ರಾಜನಿಗೆ ದಾರಿ ತೋರಿಸ್ಲಿಕ್ಕೆ, ರಾಜನಿಗೆ ಬೆಂಬಲ ಕೊಡ್ಲಿಕ್ಕೆ, ಇನ್ನಷ್ಟು ಸಶಕ್ತರನ್ನಾಗಿ ಮಾಡೋದಕ್ಕೆ ರಾಜಧರ್ಮ ಅಂತಕ್ಕಂಥದ್ದು ಅದು ಅನ್ಬಯಾಸಡ್ ಆಗಿ ರಾಜ್ಯಕ್ಕೆ ಏನು ಒಳ್ಳೇದು, ರಾಜ್ಯಕಾರಣಕ್ಕೆ ಏನು ಒಳ್ಳೇದು, ರಾಜಕಾರಣಕ್ಕಲ್ಲ, ಜನತೆಗೆ ಏನು ಒಳ್ಳೇದು, ಆ ದೃಷ್ಟಿಯಿಂದ ಅಂತ ಮೋಟಿವೇಟರ್ಸ್ ಗೈಡ್ ಮಾಡೋರು ಅವತ್ತಿಂದನೂ ನಮ್ಮ ಪರಂಪರೆಗಳಲ್ಲಿ ಬೆಳ್ಕೊಂಡು ಬಂದಿದೆ. ಐ ಥಿಂಕ್ ಕಾಂಗ್ರೆಸ್ ಪಕ್ಷ ಒಂದು ತಪ್ಪು ನಿರ್ಧಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಆ ಬಗ್ಗೆ ನಾನು ಡೀಟೇಲ್ಸ್ ಪಡ್ಕೊಳ್ತೀನಿ. ಮಂಜುನಾಥ್ ಸರ್, ಈಗ ವಿಧಾನಸಭಾಧ್ಯಕ್ಷರ ನಿರ್ಣಯ ಒಮ್ಮೆ ಹೊರಬಿದ್ದ ನಂತರದಲ್ಲಿ ಅದನ್ನ ಈ ರೀತಿ ಸರಿಪಡಿಸೋದು, ಅದೊಂದು ತಿದ್ದೋದು, ಇದು ಯಾವ ರೀತಿ ಪರಂಪರೆಗೆ ಸಾಕ್ಷಿ ಆಗಬಹುದು? ಮೇಡಮ್ ಹೇಳ್ತಿದ್ರು ತಪ್ಪಾಗುತ್ತೆ ಅಂತ. ಅಷ್ಟು ಒಳ್ಳೇದಲ್ಲ. ಇನ್ಫ್ಯಾಕ್ಟ್ ಲೇಖಕರೆಲ್ಲರೂ ಕೂಡ ಇದನ್ನ ಸ್ವಾಗತ ಮಾಡಬೇಕಾಗಿತ್ತು. ಯಾಕೆಂದ್ರೆ ರಾಜಕಾರಣ ಆಗಲಿ, ಧರ್ಮ ಆಗಲಿ, ಆಡಳಿತ ಆಗಲಿ ಒಂದು ಚೌಕಟ್ಟಿಗೆ ಇರಬಾರ್ದು, ಇರೋದು ಇಲ್ಲ. ಅದು ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸುತ್ತೆ. ಈಗ ನೋಡಿ, ಯೋಗ ಯಾತಕ್ಕೆ ಬೇಕು, ವ್ಯಕ್ತಿತ್ವ ವಿಕಸನ ಶಿಬಿರಗಳು ಯಾತಕ್ಕೆ ಬೇಕು? ಈಗ ಒಂದು 20-30 ವರ್ಷಗಳಿಂದ ಆದ ಬದಲಾವಣೆ ನೋಡಿ. ಸಾಫ್ಟ್ವೇರ್ ಕಂಪನಿಗಳಿರಬಹುದು, ಬ್ಯಾಂಕ್ಗಳಿರಬಹುದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು, ಅವ್ರ ಎಕ್ಸಿಕ್ಯೂಟಿವ್ಸ್ಗೆ, ಸಿಬ್ಬಂದಿಗೆ ಈ ವ್ಯಕ್ತಿತ್ವ ವಿಕಸನ ಶಿಬಿರ ಕೊಡ್ತಾರೆ. ಏನು ಸಂಬಂಧ ಅಂತ ಹೇಳಿದ್ರೆ ಸಂಬಂಧ ಇದೆ. ಯೋಗ ಆಗಲಿ, ವ್ಯಕ್ತಿತ್ವ ವಿಕಸನ ಆಗಲಿ, ದೇಹ ಮನಸ್ಸುಗಳನ್ನು ಎರಡನ್ನೂ ಕೂಡ ಒಳಗೊಳ್ಳುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರದು ಬಹಳ ಒಳ್ಳೆ ಉಪಕ್ರಮ. ಶಾಸಕರನ್ನ ಕೇವಲ ಒಂದು ಕಾನೂನಿಗೆ, ಒಂದು ಮಸೂದೆಗೆ ಮಾತ್ರ ಅವ್ರನ್ನ ಸೀಮಿತಗೊಳಿಸಬಾರದು. ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಬಂತು ಸರ್. ಒನ್ಸ್ ನಾವು ಅವ್ರನ್ನ ಕರೆದ ಮೇಲೆ ಇಂಥದ್ದೇ ಮಾತಾಡಿ ಅಂತ ರಿಸ್ಟ್ರಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಬೇರೆ ಅವರ ಅಲೈನ್ಮೆಂಟ್ ಏನಿದೆ ಆ ವಿಚಾರಧಾರೆಗಳು ಬಂದ್ರೆ ಅದು ಸರಿಯಲ್ಲ ಅಂತ. ಅದರ ಅವಶ್ಯಕತೆನೂ ಇಲ್ಲ. ಅವ್ರು ಹೇಳುವಂತ ಸಂಗತಿಗಳು ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸುತ್ತೆ. ಈಗ ಗುರುರಾಜ ಕರಜಿಗೆ ಅವರನ್ನ ಎಲ್ರಿಗೂ ಗೊತ್ತು ಯಾವ ರೀತಿ ವ್ಯಕ್ತಿತ್ವ ವಿಕಸನ ಅಂತ. ಅವರಿಂದ ನೀವು ಸಕಾರಾತ್ಮಕವಾದನ್ನೇ ನಿರೀಕ್ಷೆ ಮಾಡಬಹುದು. ಶ್ರೀ ಅವರು ಕೂಡ ಕೇವಲ ಧಾರ್ಮಿಕ ಮುಖಂಡರು ಅಂತ ಅವ್ರನ್ನ ಒಂದು ಚೌಕಟ್ಟಿ ಒಳಪಡಿಸೋದು ತಪ್ಪಾಗತ್ತೆ. ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಸುದರ್ಶನ ಕ್ರಿಯಾ ಯೋಗ ಇರಬಹುದು, ಯೋಗದ ಬೇರೆ ಬೇರೆ ಸಂಗತಿಗಳಿರಬಹುದು, ಸ್ವದೇಶಿ ಇರಬಹುದು, ಇದೆಲ್ಲದೂ ಕೂಡ ಎಲ್ಲ ಶಾಸಕರು ತಿಳ್ಕೊಳ್ಳುವಂತಹದ್ದೇನೆ. ಅದಕ್ಕೆ ಹೇಳಿದ್ದು, ನೂತನ ಶಾಸಕರು ಮಾತ್ರ ಅಲ್ಲ, ಎಲ್ಲ ಶಾಸಕರಿಗೂ ಕೂಡ ಇದು ಅನ್ವಯ ಆಗಬೇಕು. ಈ ಪಟ್ಟಿಯಲ್ಲಿ ಮೌಲ್ವಿಗಳು ಇದ್ದಾರೆ, ಅದನ್ನು ನಾವು ಹೀಗೆ ನೋಡ್ತೀವ ತೀರಾ ಬ್ರಾಡ್ ಆಗಿ ಅಲ್ಲ. ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಅಟ್ಲೀಸ್ಟ್ ಈ 3 ಜನ ಯಾರಿದ್ದಾರೆ, ವೀರೇಂದ್ರ ಹೆಗಡೆ ಅವರಾಗ್ಲಿ, ಗುರುರಾಜ್ ಕರಜಿಗೆ ಅವರಾಗ್ಲಿ, ರವಿಶಂಕರ್ ಆಗ್ಲಿ, ಅವರು ಹೇಳುವಂತಹದ್ದು ಅವರ ಸೇವೆಯ ಹಿನ್ನೆಲೆಯಲ್ಲಿ, ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ದೊಡ್ಡದು. ಇದರ ಲಾಭ ಶಾಸಕರಿಗೆ ಆಗ್ಬೇಕು. ಹಾಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ಸರ್. ಈಗ ಹಿರಿಯ ಸಾಹಿತಿ SG ಸಿದ್ದರಾಮಯ್ಯ ಅವರು ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಸ್ಪೀಕರ್ ಅವರು ಒಮ್ಮೆ ನಿರ್ಣಯವನ್ನ ಕೈಗೊಂಡ ಬಳಿಕ ಈ ತರದ ಪ್ರಯತ್ನ ಆಗೋದು, ಅದರಲ್ಲಿ ಬದಲಾವಣೆ ಆಗೋದು ಒಳ್ಳೆಯ ಸಂಪ್ರದಾಯಕ್ಕೆ ನಾಂದಿ ಹಾಡತ್ತಾ? ವಿವಿಧತೆಯಲ್ಲಿ ಏಕತೆ ಅನ್ನೋ ಮೌಲ್ಯಕ್ಕೆ ಧಕ್ಕೆ ತಂದಂತ ಆಗೋದಿಲ್ವಾ? ಮೊದಲನೇದಾಗಿ ನಾವು ಸ್ವಾಗತಿಸ್ತೇವೆ ಯಾವುದನ್ನ ಅಂತಂದ್ರೆ, ನೂತನ ಶಾಸಕರಿಗೆ ಒಂದು ತರಬೇತಿಯನ್ನ ಏರ್ಪಡಿಸಿರ್ತಕ್ಕಂಥದ್ದನ್ನ ಸ್ವಾಗತಿಸ್ತೇವೆ. ಆದ್ರೆ ಆ ತರಬೇತಿ ಇರಬೇಕಾಗಿರ್ತಕ್ಕಂಥದ್ದು ಸಂವಿಧಾನಾತ್ಮಕವಾದ ನೆಲೆಯೊಳಗೆ ಹೊರತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳಿಗೆ ಸಂಬಂಧಪಟ್ಟಂತ ರೀತಿಯೊಳಗಿನ ತಿಳುವಳಿಕೆಯಾಗಿರ್ಬೇಕೇ ಹೊರತು ಅದನ್ನು ಬಿಟ್ಟು ಧಾರ್ಮಿಕ ಬೋಧನೆಗಳನ್ನ ಮಾಡಿಸ್ತಾ ಅಲ್ಲಿ ಕಾಲಹರಣ ಮಾಡ್ತಕ್ಕಂಥದ್ದು ಅದು ಅಗತ್ಯವಾದದ್ದಲ್ಲ. ವ್ಯಕ್ತಿತ್ವ ವಿಕಸನವೂ ಕೂಡ ಅದೊಂದು ಸೈನ್ಸ್, ಅದು ಧರ್ಮ ಕಂಟಿಕೊಂಡಿರ್ತಕ್ಕಂಥದ್ದಲ್ಲ. ಆದ್ರಿಂದ ಎಲ್ಲ ಧರ್ಮದವರನ್ನ ಕರೆದಿದ್ದೇವೆ ಅನ್ನುವುದೇನೇನೆ ಒಂದು ರೀತಿಯಲ್ಲಿ ಒಂದು ತಪ್ಪು ಹೆಜ್ಜೆ. ಇದು ತಪ್ಪು ಹೆಜ್ಜೆ. ಧರ್ಮ ನಿರಪೇಕ್ಷವಾದ ನೆಲೆಯೊಳಗೆ ಸಂವಿಧಾನ ಹೋಗ್ಬೇಕು ಅಂತಂದಾಗ
ಧರ್ಮ ದೂರದಲ್ಲಿರ್ಲಿ, ಅವ್ರು ಕಲ್ತ್ಕೊಳ್ಬೇಕಾಗಿರೋರು ಬೇರೆ ಕಲ್ತ್ಕೊಂಡ್ಲಿ, ವೈಯಕ್ತಿಕವಾದ ಇಷ್ಟಾನಿಷ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಒಂದು ಸಂವಿಧಾನಬದ್ಧವಾದಂತಹ ತರಬೇತಿ ಕಾರ್ಯ ಅಂತಂದಾಗ ಅದು ಹೆಚ್ಚು ಅದಕ್ಕೆ ನಿಷ್ಠವಾದದ್ದಾಗಿರ್ಬೇಕು, ಅಕಾಡೆಮಿಕ್ ಆಗಿರ್ಬೇಕು. ಅದನ್ನ ನಾವು ನಿರೀಕ್ಷಿಸ್ತಕ್ಕಂಥದ್ದು. ಸರ್, ಈಗ ಜನರ ಒಳಿತಿನ ಬಗ್ಗೆ ಯೋಚನೆ ಮಾಡುವಂತವರು ಎಲ್ಲ ಧರ್ಮಗಳ ನೆಲೆಯಲ್ಲಿ ವಿಚಾರಗಳನ್ನ ತಿಳ್ಕೊಂಡ್ರೆ ತಪ್ಪೇಕಾಗತ್ತೆ ಸರ್. ಧರ್ಮ ನಿರಪೇಕ್ಷತೆ ಇರಬಾರ್ದು ಅಂತ ಈಗ ನೀವು ಹೇಳಿದ್ರಿ ಸಂವಿಧಾನಿಕ ತಜ್ಞರು, ಆಡಳಿತಾತ್ಮಕ ತಜ್ಞರು ಅಂತ. ಅದಕ್ಕೆ ಅಂತಲೇ ನಿಮಗೆ ಅಧಿಕಾರಿಗಳಿದ್ದಾರೆ ಅಸಿಸ್ಟ್ ಮಾಡೋದಕ್ಕೆ ಅಲ್ವಾ? ಒಂದು ಭಾಷಣದಲ್ಲಿ ಸಂವಿಧಾನದ ಬಗ್ಗೆ ಶಾಸಕರು ತಿಳ್ಕೊಂಡ್ ಬಿಡ್ತಾರೆ ಅಂತೆಲ್ಲ ಭಾವಿಸೋಕಾಗತ್ತಾ ಸರ್? ಸರ್, ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಕೇವಲ ಅಧಿಕಾರಿಗಳಲ್ಲ, ಶಾಸನ ತಜ್ಞರಿದ್ದಾರೆ, ನ್ಯಾಯಮೂರ್ತಿಗಳಿದ್ದಾರೆ, ನಿವೃತ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಿದ್ದಾರೆ, ಸಂವಿಧಾನ ತಜ್ಞರಿದ್ದಾರೆ. ಇವರೆಲ್ಲರ ಮುಖೇಣವಾಗಿ ಅವರಿಗೆ ಕೊಡಿಸಬೇಕಾಗಿರ್ತಕ್ಕಂಥ ತಿಳುವಳಿಕೆ, ಚರ್ಚೆ ಹೇಗೆ ನಡೆಯಬೇಕು, ಯಾವ ತರಹದಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನುವುದರ ಬಗ್ಗೆ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು. ಇವರೆಲ್ಲ ಪ್ರಬುದ್ಧರು, ಇಲ್ಲಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಜೊತೆಗೆ ಬಹಳ ಮುಖ್ಯವಾದ್ದು ನಾವು ಕೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಸಭಾಧ್ಯಕ್ಷರು ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮ ನಿರಪೇಕ್ಷ ನೆಲೆಯೊಳಗೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಅದು ಈಗ ಧರ್ಮವನ್ನು ತಂದಂತೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಇದನ್ನ ಮಾತಾಡಿದ್ರು, ಇವ್ರು ಅದನ್ನ ಮಾತಾಡಿದ್ರು ಅಂತಂದು ಈ ತರಹದ ವಿರೋಧಾಭಾಸಗಳ ಕೊಂಪೆ ಮಾಡಿಕೊಳ್ಳುವುದಕ್ಕಿಂತ ಅದನ್ನ ಧರ್ಮ ನಿರಪೇಕ್ಷ ನೆಲೆಯೊಳಗೆ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೂ ಸರ್, ಈಗ ಅವರ ಸ್ಥಾನವನ್ನು ನೀವು ಗಮನಿಸಿದ್ರೆ ನಾವು ಇಸ್ಲಾಂ ಸಮುದಾಯದ ಸ್ಪೀಕರ್ ಅಂತ ನೋಡೋದಿಲ್ಲ, ರಾಜ್ಯ ವಿಧಾನಸಭಾಧ್ಯಕ್ಷರು ಅಂತ ನೋಡ್ತೀವಿ. ಸೊ ಒಬ್ಬ ವ್ಯಕ್ತಿ ಬಂದಾದ ನಂತರದಲ್ಲಿ ಅವರ ಸಾಧನೆಯನ್ನು ನಾವು ಪರಿಗಣಿಸಬಹುದಲ್ವಾ? ಯಾಕೆ ವಿಚಾರಧಾರೆಗಾಗಿ ವ್ಯಕ್ತಿಯನ್ನ ದೂರ ಇಡೋದು ಅಥವಾ ತಿರಸ್ಕರಿಸೋದು ಅಂತ? ಸರ್, ಈಗ ಅಲ್ಲಿ ಪ್ರಶ್ನಾರ್ಹವಾಗಿರ್ತಕ್ಕಂಥ ಕೆಲವು ವ್ಯಕ್ತಿತ್ವಗಳಿದ್ದಾವೆ. ಅದು ಕೆಲವರಿಗೆ ಪ್ರಿಯವಾಗಬಹುದು, ಹಲವರಿಗೆ ಪ್ರಿಯವಾಗುವಂತಹದ್ದಲ್ಲ. ಆ ವ್ಯಕ್ತಿತ್ವಗಳು ಕೂಡ ಬಂದು ಅಲ್ಲಿ ಕೊಡ್ತಕ್ಕಂಥ ಯಾವುದೇ ಮಾತಿಗೂ ಕೂಡ ಒಂದು ನೈತಿಕ ಅರ್ಹತೆ ಇರುವುದಿಲ್ಲ. ಅದನ್ನ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಆದ್ರಿಂದ ಇಂಥ ಪ್ರಶ್ನಾರ್ಹವಾದ ವ್ಯಕ್ತಿತ್ವಗಳನ್ನು ತಂದು, ಕಾರ್ಪೊರೇಟ್ ಮನಸ್ಸುಗಳನ್ನು ತಂದು ಅಲ್ಲಿ ಇದನ್ನ ಆಧ್ಯಾತ್ಮವನ್ನು ಒಂದು ಸರಕಿನ ರೀತಿಯೊಳಗೆ ಮಾರ್ತಕ್ಕಂಥವ್ರನ್ನು ತಂದು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲದೂ ಕೂಡ ಅಧ್ವಾನದ್ದು. ಅದಕ್ಕೋಸ್ಕರಲೇನೆ ಕಾರ್ಯಕ್ರಮವನ್ನ ಯೋಜಿಸುವ ಮುಂಚೆ ಸನ್ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರು ಸಮಾಲೋಚನೆ ಮಾಡಿದ ರೀತಿಯೊಳಗೆ ಇದನ್ನ ರೂಪಿಸಬೇಕಾಗಿತ್ತು. ನೈತಿಕತೆ ಏನಿದೆ ಸರ್ ಇದ್ರಲ್ಲಿ? ನಂಗೆ ಗೊತ್ತಾಗ್ಲಿಲ್ಲ. ನೈತಿಕತೆ ಅಂದ್ರೆ ಅವರ ಈಗ ಕರೆದಿರುವ 3 ಜನದಲ್ಲಿ ಬೇರೆ ಕಾರ್ಪೊರೇಟ್ ಮನಸ್ಥಿತಿ ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲ, ಈಗ ಧರ್ಮ ಅಂತಂದ್ರೆ ರಾಷ್ಟ್ರಧರ್ಮ, ರಾಜಧರ್ಮ, ಸತಿಧರ್ಮ, ಒಬ್ಬ ಎಲ್ಲವೂ ಧರ್ಮ ಅಂತಕ್ಕಂಥದ್ದು ಡ್ಯೂಟಿ ಮತ್ತೆ ಕಮಿಟ್ಮೆಂಟ್ ಟುವರ್ಡ್ಸ್ ದ ಸೊಸೈಟಿ. ಒಬ್ಬೊಬ್ಬರಿಗೂ ಒಂದೊಂದು ಧರ್ಮ. ರೈತನಿಗೆ ಹೊಲ ಉಳೋದೇ ಧರ್ಮ, ತಾಯಿಗೆ ಅನ್ನ ಬಡಿಸ್ತಕ್ಕಂಥದ್ದು ಧರ್ಮ, ಸತಿ ಧರ್ಮ, ಪತಿ ಧರ್ಮ. ಅಂದ್ರೆ ಧಾರ್ಮಿಕ ಭಾರತೀಯ ಪರಂಪರೆಯಲ್ಲಿ ಧರ್ಮ ಅಂತಕ್ಕಂಥದ್ದು ಓನಿಂಗ್, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ. ಹಿಂದೂ ಧರ್ಮ ಅಲ್ಲ ಅವ್ರದ್ದು, ಇನ್ನೊಂದು ಧರ್ಮವನ್ನ ಅಪೀಸ್ ಮಾಡ್ತಕ್ಕಂತ ಒಂದು ಧರ್ಮವನ್ನ ಟೀಕೆ ಮಾಡೋದಿದ್ರೆ ನೇರ ಮಾತ್ರ ಅನೈತಿಕತೆ ಏನಿದೆ? ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅನೈತಿಕ ಪದ ಏನ್? ನೈತಿಕತೆ ಇಲ್ಲ ಅಂದ್ರೆ ಏನ್? ನನಗೆ ಗೊತ್ತಾಗ್ಲಿಲ್ಲ. ಇವತ್ತು ಇಡೀ ದಿನದ ಈ ವಿರೋಧ ಯಾಕೆ ಅನ್ನೋದರ ರಿಯಾಕ್ಷನ್ಸ್ ಅನ್ನ ಗಮನಿಸಿದಾಗ ಒಂದು ಎಕ್ಸಾಂಪಲ್ ಅನ್ನು ಅವರು ಕೊಟ್ಟಿದ್ದಾರೆ. ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಉರಿಗೌಡ ನಂಜೇಗೌಡ ವಿಷಯ ಬಂದಾಗ ಇದು ಸಮಾಜಕ್ಕೆ ಸರಿಯಲ್ಲ, ಐತಿಹಾಸಿಕವಾಗಿ ತಪ್ಪಿದು ಅಂತ ಅವರು ಬಹಿರಂಗವಾಗಿ ಮಾತಾಡಿಲ್ಲ. ಹಾಗಂತ ಮಾತಾಡಿದ್ದಾರೆ. ಆತರ ಹೇಳಿಲ್ಲ. ಅವ್ರು ಹೇಳಿದ್ದು ಇನ್ನಷ್ಟು ಅಧ್ಯಯನ ಮಾಡಿ ಅಂತ ಹೇಳಿದ್ರು. ಅವ್ರು ಆ ರೀತಿ ಈಗ ವಿಷಯ ಬೇಡ ಅಂತ ಹೇಳಿದ್ರು ಅವರು. ಬೇಡ ಅಂತ ಹೇಳೋದಲ್ಲ, ಈಗ ಬೇಡ ಅಂತ ಹೇಳಕ್ಕೆ ಬೇಕು ಅಂತ ಹೇಳಕ್ಕೆ ಹಾಗಾದ್ರೆ ಮತ್ತೆ ಅದಕ್ಕೂ ಅನ್ವಯಿಸುತ್ತೆ. ಎಕ್ಸಾಕ್ಟ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಆಗ್ಲಿ, ಅಧ್ಯಯನ ಈ ತರದ ಬೇರೆ ಬೇರೆ ವಿವಾದಗಳು ಬಂದಾಗ ಈ ವ್ಯಕ್ತಿಗಳೇನಿದ್ದಾರೆ ಸ್ಪೀಕರ್ ಅವ್ರು ಮಾತಾಡಿಲ್ಲ. ನಾವ್ ಹೇಳೋದು ಹೆಂಗ್ ಗೊತ್ತಾ? ನಾನು ಹೇಳಿದ್ದೇನೆಂದ್ರೆ ಅಭಿಪ್ರಾಯಗಳನ್ನ ಸ್ವೀಕರಿಸೋಣ. ನಿಮಗ್ ಬೇರೆ ಅಭಿಪ್ರಾಯ ಇರಬಹುದು, ಆದ್ರೆ ನಾನ್ ಡಿಕ್ಟೇಟ್ ಮಾಡಕ್ ಬರುತ್ತಾ? ಸ್ಪೀಕರ್ಗೆ ಬೇರೆಯವರು ಡಿಕ್ಟೇಟ್ ಮಾಡಕ್ ಬರುತ್ತಾ? ಹಾಗಾದ್ರೆ ಈ ಸರ್ಕಾರದಲ್ಲಿ ಸ್ಪೀಕರ್ ಅವರಿಗೆ ಮುಕ್ತ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಈಗಾಗ್ಲೇ ನೀವು ಹೇಳಾಯ್ತು, ಹೌದಲ್ವಾ? ಹಾಗಾದ್ರೆ ಯಾಕೆ ಮಾಡ್ಬೇಕಿತ್ತು ಅವರನ್ನ ಮುಸಲ್ಮಾನರು ಅನ್ನುವ ಅಪೀಸ್ಮೆಂಟ್ ಮಾಡಿ ಕೂರ್ಸದ್ದ? ಅವ್ರಿಗೆ ಕೊಡ್ಬೇಕಾದ ಗೌರವವನ್ನ ಅವ್ರ ಮೇಲೆ ಇಡಬೇಕಾದ ಒಂದು ವಿಶ್ವಾಸವನ್ನ ಇಡದೇ ಇದ್ರೆ ಒಂದ್ಸರಿ 2 ಸಾರಿ ಗೆಲ್ಲೋದು ಮುಖ್ಯ ಅಲ್ಲ. ಈಗ ಅಲ್ಲಿ ಕರಾವಳಿಯಂತಹ ಒಂದು ಭಾಗದಿಂದ ಗೆದ್ದು ಬಂದಿದ್ದಾರೆ. ಅವರ ವಿವೇಚನೆಯಲ್ಲಿ ಒಳ್ಳೆದಾಗಬೇಕು ಎಲ್ಲವನ್ನು ಎಲ್ಲ ಭಾರತೀಯ ಪರಂಪರೆಯಲ್ಲಿ ಎಲ್ಲಿಲ್ಲ ಧಾರ್ಮಿಕ ವಿಚಾರ ಮಾತಾಡಬಾರ್ದು ಅಂತ ಎಲ್ಲಿದೆ? ಧರ್ಮವನ್ನ ಪ್ರಾಕ್ಟೀಸ್ ಮಾಡಕ್ಕೆ, ಧರ್ಮವನ್ನ ಬೋಧಿಸಕ್ಕೆ, ಧರ್ಮವನ್ನ
ಪ್ರಸರಣ ಮಾಡೋದಕ್ಕೆ ಅವಕಾಶ ಇಲ್ದಿದ್ರೆ ಇಷ್ಟೊಂದು ಕನ್ವರ್ಷನ್ಸ್ ಯಾಕಾಗ್ತಿತ್ತು? ಮೂಲ ನಿವಾಸಿಗಳೆಲ್ಲ ಯಾಕೆ ಕನ್ವರ್ಟ್ ಆಗ್ತಿದ್ರು? ಇದ್ರ ಬಗ್ಗೆ ಇವತ್ತು ಭಾರತೀಯತೆ ಹನುಮಂತಯ್ಯ ಸರ್ ಅದನ್ನೇ ಬೇಡ. ಮಾತಾಡಿದ್ರು ಮೇಡಮ್. Debate ಏನ್ ಹೇಳಿದ್ರು? ಬೇಡ. ಇವತ್ತಿನ ಈ ವಿಚಾರದವರೆಗೆ ಬೇರೆ ವೇದಿಕೆ ಇವತ್ತು ಹೋಗಿ ಪ್ರಧಾನಿಗಳಿದ್ದಾರೆ. ಟ್ರೈನಿಂಗ್ ಅಲ್ಲಿ ಅಭಿಷೇಕ್ ಬೇಡ. ಪ್ರಧಾನಿಗಳೆಲ್ಲಿದ್ದಾರೆ? Yes, yes. ಅಮೆರಿಕ ಯಾವ ದೇಶ? ಒಂದು ಕಾಲಕ್ಕೆ ಮೂಲ ನಿವಾಸಿಗಳ ದೇಶ ಆಗಿದ್ದಂತ ಅಮೆರಿಕದಲ್ಲಿ ಇವತ್ತು ಕ್ರಿಶ್ಚಿಯಾನಿಟಿ ಎಷ್ಟಿದೆ? Yes. ಅದ್ರ ಬಗ್ಗೆ ಮಾತನಾಡ್ತೀವಾ? ಇಸ್ಲಾಮೀಕರಣ ಅದ್ರ ಬಗ್ಗೆ ಮಾತನಾಡ್ತೀವಾ? ಕಲ್ಚರ್ಸ್ ಅನ್ನ ನಾಶ ಮಾಡಿದ್ರು, ma'am. ಅದ್ರ ಬಗ್ಗೆ ಬರ್ಕೊಳ್ತೀನಿ. ಮಾತಾಡೋಣ ಮಾತಾಡೋಣ. ಹನುಮಂತಯ್ಯ ಸರ್, ಈಗ ವಿಧಾನಸಭಾಧ್ಯಕ್ಷರ ಸ್ವತಂತ್ರವನ್ನ ಕರ್ಟೈಲ್ ಮಾಡಿದ್ರಿ ಅಂತ ಅನಿಸಿಕೊಳ್ಳುತ್ತಿದ್ದು, ಅವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಿ ಅವರ ನಿರ್ಧಾರವನ್ನ ಹೀಗೆ ಪ್ರಶ್ನೆ ಮಾಡಿದ್ರೆ, ಬದಲಾಯಿಸಿದ್ರೆ ಆ ಘನತೆಗೆ ಚ್ಯುತಿ ತಂದಂತಾಗುತ್ತೆ. ಇದು ವಿಧಾನಸಭಾ ಅಧ್ಯಕ್ಷರ ಘನತೆಗೆ ಅಧಿಕಾರಕ್ಕೆ ಕುಂದು ತಂದಿರುವ ವಿಚಾರ ಅಲ್ಲ. ಮೊದಲನೇದು, ಅವ್ರ ಬಗ್ಗೆ ಎಲ್ಲ ಗೌರವ ಇಟ್ಕೊಂಡು ಶಾಸಕರ ತರಬೇತಿಗೆ ಇರಬೇಕಾದಂಥ ಸಿದ್ಧತೆ ಮತ್ತು ನಡಾವಳಿಗಳು ಏನೇನು ಅನ್ನೋ ತೀರ್ಮಾನ ಮಾಡಬೇಕಾಗಿತ್ತು. ಬಹುಶಃ ಇಂಥದ್ದೊಂದು ತೀರ್ಮಾನ ಆಗುವಾಗ ನನಗೆ ಅನ್ನಿಸ್ತದೆ ವಿಧಾನಸಭಾಧ್ಯಕ್ಷರ ಪೂರ್ಣ ಸ್ವಾತಂತ್ರ್ಯ ಇದೆ, ಅದರಲ್ಲಿ ಏನೂ ಅನುಮಾನ ಇಟ್ಕೊಳ್ಬೇಕಾಗಿಲ್ಲ. ಆದರೆ ಈ ಥರದ ತೀರ್ಮಾನ ಆದಾಗ ನಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಕೂಡ ನಮಗೆ ಸ್ವಾತಂತ್ರ್ಯ ಇರಬೇಕು. ವಿಧಾನಸಭಾಧ್ಯಕ್ಷರ ಎಲ್ಲ ನಡವಳಿಗಳು ಸರ್ವಸಮ್ಮತವಾಗಬೇಕು ಅನ್ನೋದು ಎಲ್ಲೂ ಇಲ್ಲ. ಅವರ ಎಲ್ಲ ವಿಚಾರಗಳು ಎಲ್ಲರೂ ಒಪ್ಪಬೇಕು ಅನ್ನೋದು ಎಲ್ಲೂ ಇಲ್ಲ. ವಿಧಾನಸಭಾಧ್ಯಕ್ಷರ ನಡವಳಿಕೆಗಳು ಸಾರ್ವಜನಿಕವಾಗಿ ಚರ್ಚೆಗೆ ಒಳಗಾದರೆ ಏನು ಪ್ರಜಾಪ್ರಭುತ್ವದ ವಿರೋಧಿಯೂ ಅಲ್ಲ, ತಪ್ಪೂ ಅಲ್ಲ. ಅದು ನಿಜವಾದ ಪ್ರಜಾಪ್ರಭುತ್ವದ ನಡವಳಿಕೆ. ಇದನ್ನ ಸರಿ ಮಾಡಿಕೊಳ್ಳುವುದು ಅಥವಾ ಈಗ ನನಗೆ ಅನಿಸಿದ ಅಥವಾ ನಾನು ಮಾಡುತ್ತಿರುವ ಕಾರ್ಯ ಸಂವಿಧಾನಬದ್ಧವಾಗಿದೆ, ಏನು ಶಾಸಕರಿಗೆ ತರಬೇತಿ ಒಳಗಡೆ ಇದು ಕೂಡ ಇರಬೇಕು ಅಂತ ಅವ್ರ ವಿವೇಚನೆಗೆ ಈಗಲೂ ಅನಿಸಿದ್ರೆ ಖಂಡಿತ ಅವ್ರು ಮುಂದುವರಿಸ್ತಾರೆ, ಅವರೇನು ವಾಪಸ್ ಮಾಡೋದಿಲ್ಲ. ಆದರೆ ಬೇರೆಯವರ ಅಭಿಪ್ರಾಯಗಳನ್ನು ಈಗ ಸಾಹಿತಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ, ಅದು ಕೂಡ ಸನ್ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ಬಂದಿದೆ. ಅವರಿಗೆ ಅದು ಸರಿ ಅನಿಸ್ಬೋದು, ನನ್ನ ಅಭಿಪ್ರಾಯ ಸರಿ ಅಲ್ಲ ಅಂತ ಅನಿಸ್ಬೋದು. ಹಾಗಂತ ನಾನು ಅವ್ರ ಸ್ವಾತಂತ್ರ್ಯವನ್ನು ಮೊಟಕು ಮಾಡ್ತಿದ್ದೇನೆ, ಅವ್ರ ಸ್ವಾತಂತ್ರ್ಯಕ್ಕೆ ಪ್ರವೇಶ ಮಾಡ್ತಿದ್ದೇನೆ ಅಂತ ಖಂಡಿತ ಅಲ್ಲ. ಆದರೆ ನಾವೆಲ್ಲರೂ ಕೂಡ ನಮ್ಮ ಅಭಿಪ್ರಾಯ ಹೇಳೋದಕ್ಕೆ ಸ್ವತಂತ್ರರು. ಧರ್ಮ ಎಲ್ಲಿ ಬೋಧನೆ ಮಾಡಬೇಕು, ಎಲ್ಲಿ ಬೋಧನೆ ಮಾಡತಕ್ಕದ್ದಲ್ಲ. ಮತ್ತು ಶಾಸಕರಿಗೆ ತರಬೇತಿ ಕೊಡುವುದರಲ್ಲಿ ಧರ್ಮದ ಬೋಧನೆಯ ಪ್ರಮುಖವಾಗಿರಬೇಕೆ ಅಥವಾ ಕಾನೂನಿನ ತಿಳುವಳಿಕೆ ಪ್ರಮುಖವಾಗಿರಬೇಕಲ್ಲ ಸರ್, ಇಲ್ಲಿ ಪ್ರೇರಣೆ ಮುಖ್ಯವಾದ, ಧರ್ಮದ ಬೋಧನೆ ಮಾಡ್ತಾರೆ ಅಂತ ಯಾಕೆ ಅಂದ್ಕೊಳ್ತಿದ್ದೀರಿ ಅನ್ನೋದೇ ಮೂಲ ಪ್ರಶ್ನೆ. ಇಲ್ಲ, ಕೇಳಿ. ಸಾಹಿತಿಗಳು ಧರ್ಮದ ಬಗೆಗೆ ತಿಳಿದುಕೊಳ್ಳೋದಕ್ಕೆ ಅನೇಕ ವೇದಿಕೆಗಳಿವೆ. ಅವರು ಧರ್ಮಸ್ಥಳದಲ್ಲಿ ನಡೆಯುವ ಪ್ರತಿ ಸಮಾರಂಭಗಳಿಗೆ ಜಾಚೂ ತಪ್ಪದೆ ಅಲ್ಲಿ ಹೋಗಿ ಭಾಗವಹಿಸಿದ್ರೆ ಅವರಿಗೆ ಧರ್ಮಸ್ಥಳದ ಅನೇಕ ವಿಚಾರಗಳು ದೊರೆಯುತ್ತವೆ. ಅದೇ ರೀತಿ ರವಿಶಂಕರ್ ಗುರೂಜಿ ಅವರು ತಿಂಗಳಾನುಗಟ್ಟಲೆ ತರಬೇತಿ ಮಾಡ್ತಾರೆ ಸಾರ್ವಜನಿಕರಿಗೆ. ಅಲ್ಲೋಗಿ ನಮ್ಮ ಶಾಸಕರು ಕೂಡ ಭಾಗವಹಿಸಬಹುದು, ಅವ್ರಿಗೆ ಬೇಕಾದ್ರೆ ಅಲ್ಲಿ ತಿಳ್ಕೋಬಹುದು. ಆದರೆ ವಿಧಾನಸಭೆಯಲ್ಲಿ ನಮ್ಮ ಹಣವನ್ನು ಖರ್ಚು ಮಾಡಿ ಶಾಸಕರಿಗೆ ಧರ್ಮ ಬೋಧನೆ ಮಾಡೋದಕ್ಕೆ ಅಲ್ಲ ಆ ತರಬೇತಿ ಇರೋದು. ತರಬೇತಿ ಇರೋದು ವಿಧಾನಸಭೆಯ ಕಲಾಪಗಳನ್ನ ನಡೆಸಬೇಕಾದ್ರೆ ಯಾವ ಕಾನೂನಿನ ತಿಳುವಳಿಕೆ ಇರಬೇಕು, ಅದು ಮುಖ್ಯವಾದ ವಿಧಾನಸಭೆ ನಡೆಸಬೇಕೇ ಹೊರತು ಕಾನೂನನ್ನ ನೀವು ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಬಳಸತಕ್ಕದ್ದಲ್ಲ. ಉದಾಹರಣೆಗೆ ರವಿಶಂಕರ್ ಗುರೂಜಿ ಅವರು ಅನೇಕ ಸ್ವಾಮೀಜಿಗಳನ್ನು ಕರೆದು ಅವರಿಗೆ ಸಂಬಂಧಪಡದವರ ವಿಚಾರಗಳನ್ನ ಬೋಧನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗ್ತದೆ? ಹಾಗೆ ಆಗಬಾರದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗೆ ಸಂಪರ್ಕದಲ್ಲಿ ಎಂಎಲ್ಎಗಳ ತರಬೇತಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೋಮಶೇಖರ್ ಸರ್, ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರಣಾಳಿಕೆಯಲ್ಲಿದೆ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇಲ್ಲ, ಜನರಲ್ಲಿನೂ ಆ ಥರದೊಂದು ಇಂಪ್ಲಿಮೆಂಟ್ ಆಗಬೇಕು ಅಂದ್ರೆ ಈ ಥರದ ಪ್ರಯತ್ನಗಳು ಆಗಬೇಕಲ್ವಾ? ನೀವೇನಂತೀರಿ? ಖಂಡಿತ. ಅದು ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಆಶಯ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ನಾವು ಹೇಳ್ತೀವಿ. ಅದು ಸಂವಿಧಾನದ ಆಶಯ. ಫ್ರೀಡಮ್ ಆಫ್ ಏನು ಎಲ್ಲ ತರದ ಫ್ರೀಡಮ್ಗಳು, ಫೇತ್, ರಿಲಿಜನ್ ಫ್ರೀಡಮ್ ಇದೆ, ಎಕ್ಸ್ಪ್ರೆಷನ್, ಮತ್ತೊಂದು ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಏನಂತಂದ್ರೆ ಇಂಡಿವಿಜುವಲ್ಗಳಿಗೆ ಸಂಬಂಧಪಟ್ಟಂಥದ್ದು. ಇಟ್ ಇಸ್ ನಾಟ್ ಫಾರ್ ದ ಸ್ಟೇಟ್. ಮೇಡಮ್ ಅವ್ರು ಆಗ್ಲೇ ಹೇಳ್ತಾ ಪಾಕಿಸ್ತಾನನ್ನ ಮಧ್ಯದಲ್ಲಿ ತಂದ್ರು. ಪಾಕಿಸ್ತಾನದಲ್ಲಿರುವಂಥದ್ದು, ಪಾಕಿಸ್ತಾನ ಡಿಕ್ಲೇರ್ ಮಾಡ್ಕೊಂಡಿದ್ದೇನಂತಾರೆ ಒಂದು ಪರ್ಟಿಕ್ಯುಲರ್ ಧರ್ಮದ ಆಧಾರದ ಮೇಲೆ ಅದು ರಾಷ್ಟ್ರ ನಿರ್ಮಾಣ ಆದಂಥದ್ದು. ಆದ್ರೆ ಭಾರತ ಆಗಲ್ಲ. ಭಾರತಕ್ಕೆ ಯಾವುದೇ
ರಾಷ್ಟ್ರ ಧರ್ಮ ಅನ್ನೋದಿಲ್ಲ. ರಾಷ್ಟ್ರ ಧರ್ಮದ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಯಾರನ್ನ ಯಾವುದೋ ಅದು ಯಾವ ಈ 2 ಧರ್ಮಕ್ಕೆ ಸಂಬಂಧಪಟ್ಟಿದ್ದವ್ರು ಬರ್ಬೋದು, ಅಥವಾ 4 ಧರ್ಮಕ್ಕೆ ಸಂಬಂಧಪಟ್ಟಿದ್ದವರು ಬರ್ಬೋದು, ಗುರುಗಳು ಬರ್ಬೋದು. ಅವ್ರನ್ನೆಲ್ಲ ಇಟ್ಕೊಂಡು ಏನಂತಾರೆ, ನೀವು ಅವರ ಕಡೆಯಿಂದ ಬೋಧನೆ ತಗೊಂಡು ಏನಂತಾರೆ ದೇಶ ಆಳ್ತೀರ ಅಂತಂದ್ರೆ ಅದು ಅಲ್ಲ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ನಿಂತಿರೋದು ಏನಂತಾರೆ ಸಂವಿಧಾನದ ಆಶಯಗಳ ಮೇಲೆ. ಅಲ್ಲಿ ನೀವು ವಿವೇಚನೆ ಇದೆ ಸರ್, ಅವ್ರು ಹೇಳಿದ ಮಾತ್ರಕ್ಕೆ ಅದನ್ನೇ ಮಾಡ್ತಾರೆ ಅಂತಿಲ್ಲ ಅಲ್ವಾ? ಇಲ್ಲ, ನೀವು ಕರೆಸೋದೇ ತಪ್ಪಾಗುತ್ತಲ್ಲ. ಮೊದಲನೇದಾಗಿ ಏನಂತಾರೆ, ಯಾಕೆ ಕರೆಸಬೇಕು? ನಾವು ಇವರನ್ನೆಲ್ಲ ಏನಂತಾರೆ ಎಲೆಕ್ಟ್ ಮಾಡಿ ಚುನಾಯಿಸಿ ಏನಂತಾರೆ ಅಲ್ಲಿ ಕಳಿಸಿದೀವಿ. ನೀವು ನಮಗಾಗಿ ಏನಂತಾರೆ ಕಾನೂನುಗಳನ್ನು ಮಾಡಿ, ಸಂವಿಧಾನದ ಆಧಾರದ ಮೇಲೆ ಕಾನೂನುಗಳನ್ನು ಮಾಡಿ ಅಂತ ಕಳಿಸಿದೀವಿ ಹೊರತು ಧರ್ಮದ ಆಧಾರದ ಮೇಲೆ ಕಾನೂನುಗಳು ಮಾಡಿ ಅಂತ ಕಳಿಸಿಲ್ಲ. ಅವ್ರಿಗೇನಾದ್ರು ವೈಯಕ್ತಿಕವಾಗಿ ಇವರ ವಿಚಾರಗಳು ಬೇಕು ಅಂತಂದಾಗ ಏನಂತಾರೆ ಹೋಗ್ಬಿಟ್ಟು ತಗೊಳ್ಳಿ. ಅಥವಾ ಅವರಿಗಾಗಿ ಏನಂತಾರೆ ವಿಧಾನಸೌಧದಿಂದ ಆಚೆ ನಂತರ ಅವರಿಗಾಗಿ ಏನಂತಾರೆ ಶಿಬಿರಗಳನ್ನು ಏರ್ಪಾಡು ಮಾಡಲಿ. ಇರಬಹುದು, ಅವೆಲ್ಲವನ್ನು ಅವಕಾಶನೇ ಕೊಡಬಹುದು. ನೋಡಿ, ಕಾನೂನು ಪ್ರಕಾರ ಏನಂತಾರೆ ಅದಕ್ಕೆಲ್ಲ ಅವರಿಗೆ ಅವಕಾಶ ಇದೆ. ಒಂದು ವೇಳೆ ಕನ್ವಿಕ್ಟ್ ಆದ್ರೆ, ಇವತ್ತು ರಾಹುಲ್ ಗಾಂಧಿಗೆ ಕನ್ವಿಕ್ಷನ್ ಆಯ್ತು, ಅವರು ಸಂಸದರಾಗಿ ನಂತರ ಮುಂದುವರಿತಾ ಇದ್ದಾರಾ? ಎಲ್ಲಿವರೆಗೆ ಕನ್ವಿಕ್ಷನ್ ಆಗಲ್ವೋ, ಎಲ್ಲಿವರೆಗೆ ಅಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡುವ ನೋಡಿ ಪೆಂಡಿಂಗ್ ಕೇಸ್ಗಳ ಸಂಖ್ಯೆ ಆಗಲ್ಲ, ಏನೇ ಇರಬಹುದು ನೋಡಿ. ಕನ್ವಿಕ್ಟ್ ಆಗೋ ಹಾದಿ ಅದಕ್ಕೆ ಆದ ಕಾನೂನು ಪ್ರಕ್ರಿಯೆ ಇದೆ. ಸುಳ್ಳು ಕೇಸ್ಗಳು ಆಗಿರ್ಬೋದು. ಹೇಗೆ ನೀವು ಕೋರ್ಟ್ ನಿರ್ಧಾರ ಮಾಡುವವರಿಗೆ ಕೂಡ ಅವರನ್ನ ಅಪರಾಧಿ ಅಂತೇಳಿ ನೀವು ಘೋಷಣೆ ಮಾಡೋ ಹೋಗಿಲ್ಲ. ಹೇಳ್ತಿಲ್ಲ, ಬಟ್ ಆಗಿದ್ದಾಗ ಆ ಪ್ರಶ್ನೆನೇ ಬರೋದಿಲ್ಲ. ಕನ್ವಿಕ್ಷನ್ ಆಯ್ತು ಅಂತಾರೆ ಆಟೋಮೆಟಿಕಲಿ ಏನಂತಾರೆ ಅವರು ತಮ್ಮ ಸ್ಥಾನನ ಕಳ್ಕೊಳ್ತಾರೆ ಅಂತಾರೆ. ಅವರು ಏನು ಎಲೆಕ್ಷನ್ ನಿಲ್ಲುವಂತ ಅವಕಾಶಗಳು ಕಳ್ಕೊಳ್ತಾರೆ. ಇಲ್ಲಿ ನಾವು ಡೆಮಾಕ್ರಸಿನಲ್ಲಿ ಇದ್ದೇವೆ ಹೊರತು ಏನಂತಾರೆ ರಾಜಧರ್ಮದಲ್ಲಿ ಇಲ್ಲ. ಯಾವುದೇ ಒಬ್ಬ ಪುರೋಹಿತ ಬಂದ್ಬಿಟ್ಟು ಮುಖ್ಯಮಂತ್ರಿಗಾಗ್ಲಿ ಅಥವಾ ಶಾಸಕರಿಗಾಗಲಿ ವೈಯಕ್ತಿಕವಾಗಿ ಅವ್ರು ಏನಾದ್ರೂ ಹೇಳ್ಕೋಬಹುದು. ಆದರೆ ಅಧಿಕಾರ ಸ್ಥಾನದಲ್ಲಿ ಸಂವಿಧಾನದ ಒಳಗಡೆ ಅಥವಾ ಏನಂತಾರೆ ಪಾರ್ಲಿಮೆಂಟ್ ಒಳಗಡೆ ಅವ್ರು ಬಂದು ಬೋಧನೆ ಕೊಡ್ತಾರೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ವಿರುದ್ಧವಾದಂತ. ಸರ್ಕಾರ ಏನ್ ಹೇಳಿದಂತಾಗುತ್ತೆ ಅಂದ್ರೆ ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಇದೆ, ಸರ್ವಜನಾಂಗದ ಶಾಂತಿಯ ತೋಟ ಬೌಂಡ್ರಿನಲ್ಲಿ ನಾವು ನಿಮ್ಮನ್ನು ಪರಿಗಣಿಸ್ತಿಲ್ಲ ಅನ್ನೋ ತರ ಖಂಡಿತವಾಗ್ಲೂ ನೋಡಿ. ಹೊರಗಡೆ ಎಲ್ಲರಿಗೂ ಕೂಡ ಅಂತ ಅದು ಅವಕಾಶ ಇದೆ, ಎಲ್ಲರಿಗೂ ಏನಂತಾರೆ ಈಕ್ವಲ್ ಆಗಿ ಮತ್ತೆ ಹೊರಗಡೆ ಏನಿರುತ್ತೆ ಇಲ್ಲ. ನೀವು ಪಾರ್ಲಿಮೆಂಟ್ ಒಳಗಡೆ ಸಂವಿಧಾನದ ಒಳಗಡೆ ನೀವು ಎಲ್ಲಿ ಕಾನೂನುಗಳನ್ನು ಮಾಡ್ತಿರೋ ಅಲ್ಲಿ ಏನಂತಾರೆ ಯಾವುದೇ ಧರ್ಮವನ್ನು ತರುವಂಗಿಲ್ಲ. ಸರ್ವಜನಾಂಗದ ಶಾಂತಿಯ ತೋಟ ಅಲ್ಲ, ಬೇಸಿಕಲಿ ಅವ್ರನ್ನ ಕರೆದಿರುವಂತದ್ದೇನೆ ಶಾಂತಿ ಬೋಧನೆಗೆ, ಧರ್ಮ ಬೋಧನೆಗೆ, ಮತ ಬೋಧನೆಗೆ ಅಲ್ಲ. ಸಂಸ್ಕೃತಿ ಬಗ್ಗೆ ನಮ್ಮ ಹೇಳೋದಾದ್ರೆ ವಿಶೇಷವಾಗಿ ಶ್ರೀ ಅವರನ್ನ ಮತ್ತೆ ವೀರೇಂದ್ರ ಹೆಗಡೆ ಅವರನ್ನ ಯಾತಕ್ಕೆ ಕರೆದಿದ್ದಾರೆ? ಬಂದು ಮತಬೋಧನೆ ಮಾಡ್ಲಿ, ಪೂಜೆ ಮಾಡ್ಲಿ ಅಂತಲ್ಲ, ಖಂಡಿತ ಅಲ್ಲ. ಅವರಿಂದ ಒಳ್ಳೆ ಅಂಶಗಳು ಬೇಕಾದಷ್ಟಿದೆ, ಒಳ್ಳೆ ಅನುಭವ ಇದೆ, ಅದರಿಂದ ಶಾಸಕರಿಗೆ ಲಾಭ ಆಗತ್ತೆ ಅಂತ. ಇಂಥ ಒಳ್ಳೆ ಉದ್ದೇಶದ ಪ್ರಯತ್ನಗಳು ಇನ್ನು ಮುಂದೆ ಆಗುತ್ತೆ ಅಂತ ನೀವು ಭಾವಿಸ್ತೀರಾ? ಖಂಡಿತ ಆಗುತ್ತೆ, ಆಗಬೇಕು ಕೂಡ ಆಗಬೇಕು. ಬಟ್ ಈ ತರದ ಬದಲಾವಣೆಗಳಾದ್ರೆ ಇಲ್ಲಿವರೆಗೆ ಅದು ಯಾವುದೂ ಕೂಡ ಇಲ್ಲ. ಸಮಾಜದಲ್ಲಿ ನೋಡಿ, ಸಮಾಜದಲ್ಲಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಅಂತ ಏನ್ ಹೇಳ್ತೀವಿ, ಎಲ್ಲಿದೆ ನಮ್ಮ ಪರಂಪರೆ, ಎಲ್ಲಿದೆ ನಮ್ಮ ಸಂಸ್ಕೃತಿ? ಯಾವ ಜಾತಿ ಪದ್ಧತಿ ಇಲ್ವಾ ಇಲ್ಲಿ? ಅಸ್ಪೃಶ್ಯತೆ ಇಲ್ವಾ? ಮಹಿಳಾ ಶೋಷಣೆ ಇಲ್ವಾ? ಹಿಂದೆ ಒಂದು ಕಾಲದಲ್ಲಿ ಮಹಿಳೆಯರನ್ನ ಜೀವಂತವಾಗಿ ನಂತರ ಗಂಡನ ಜೊತೆಗೆ ಸುಡ್ತಾ ಇದ್ದದ್ದು ಇಲ್ವಾ? ಯಾವ ಪರಂಪರೆ ಬಗ್ಗೆ ಮಾತಾಡ್ತೀರಿ? ಯಾವದನ್ನ ಸರಿ ಮಾಡ್ತಾ ಇದ್ದಾರೆ? ಈಗ ಈ ಸ್ವಾಮೀಜಿಗಳಂತೆ ನಾವು ಕರಿತಾ ಇದೀವಿ, ಇವ್ರು ಯಾರಾದ್ರೂ ಬೀದಿಗೆ ಇಳಿದ್ಬಿಟ್ಟು ಜಾತಿ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರಾ ಅಥವಾ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ನೋಡಿ, ಇವರು ಕಮರ್ಷಿಯಲ್ ಆಗಿ ಯಾವುದೋ ಒಂದು ಕಾಲದಲ್ಲಿ ಏನೋ ಹೇಳಿದ್ದನ್ನ ಇಟ್ಕೊಂಡ್ಬಿಟ್ಟೆ ಅಂತಾರೆ, ಇವಾಗ ಮೂರ್ಖರನ್ನ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ಜನರಲೈಸ್ಡ್ ಆಗಿ ಆ ರೀತಿ ಹೇಳೋದು ಬೇಡ ಸರ್. ಎಲ್ಲವೂ ಬಿಸಿನೆಸ್ ಆಗ್ತಿದೆ ಅಂತ ಜನರಲೈಸ್ಡ್ ಆಗಿ ಹೇಳೋದು ಅದು ಇರೋ ಫ್ಯಾಕ್ಟ್ ಇದೆ. ಅಲ್ಲ, ಇಫ್ ಅಟ್ ಆಲ್ ಒನ್ ಪರ್ಸನ್ ಹ್ಯಾಸ್ ಡಿಡ್ ದಟ್ ವಿ ಕುಡ್ ಪಾಯಿಂಟ್ ಔಟ್ ಅಲ್ವಾ? ಜನರಲ್ ಆಗಿ ಹೇಳೋದು ಬರೋದಿಲ್ಲ. ಮೇಡಮ್ ಪ್ಲೀಸ್ ನಿಮ್ಮ ಫೈನಲ್ ಸರ್ವಜನಾಂಗದ ಶಾಂತಿಯ ತೋಟ, ಭಾರತ ರತ್ನ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಬಿರುಕು ಬರಬಾರದು, ಸಾಮರಸ್ಯ ಬರಬೇಕು. ಪ್ರಕ್ಷುಬ್ಧ ಸ್ಥಿತಿ ಬಂದಾಗ ಜನಪ್ರತಿನಿಧಿಯಾದವರು ಯಾವುದೇ ರಾಗ ದ್ವೇಷವಿಲ್ಲದೆ ಎಲ್ಲರನ್ನು ಒಟ್ಟಿಗೆ ತರುವಂತ ಒಂದು ದಕ್ಷತೆಯನ್ನ, ಒಂದು ಸಾಮರ್ಥ್ಯವನ್ನ ಬೇಕಾದ್ರೆ ಗುರು ಎಲ್ಲಿ ಬೇಕಾಗುತ್ತೆ ಅಂದ್ರೆ 4 ಜನರಿಂದ ಒಳ್ಳೆಯ ವಿಚಾರಧಾರೆಗಳನ್ನ ಕೇಳಬೇಕಾಗತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರ ಒಂದು ಜೀವನದಲ್ಲಿ ಅವರು ನೊಂದು ಬೆಂದು ಆ ಒಂದು ಇದರಿಂದ ಅವರು ಕೊನೆಗೆ ನೋಡಿ ಧಾರ್ಮಿಕ ಸ್ವಾತಂತ್ರ್ಯ ಇದ್ದಿದ್ದರಿಂದ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಇಡೀ ಅಶೋಕ ಮಹಾನ್ ಸಾಮ್ರಾಟ ಅಶೋಕ ಯುದ್ಧದ ಒಂದು ಭೀಕರತೆಯನ್ನು ನೋಡಿ ಅವರು ಬೌದ್ಧ ಧರ್ಮವನ್ನ ಅಫ್ಘಾನಿಸ್ತಾನದ ತನಕ ಇಡೀ ಜಗತ್ತಿನ ಅನೇಕ ಒಂದು ಶ್ರೀಲಂಕಾ ತನಕ ಆಗಿದ್ದಿದೆ. ಅದನ್ನ ಇಲ್ಲ ಅಂತ ಹೇಳಕ್ಕಾಗತ್ತಾ? ಒಂದು ಕಡೆ ಒಪ್ಪಿಗೆ ಆಗತ್ತೆ, ಮತ್ತೊಂದು ಕಡೆ ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮವನ್ನು ಬಿಟ್ಟು ಹೋದ್ರು. ಹಿಂದೂ ಧರ್ಮದಲ್ಲಿ ಇರುವಂತ ನ್ಯೂನತೆಗಳು ಇರೋದಕ್ಕೋಸ್ಕರ
ಅವರು ನನಗೆ ಮಾತಾಡೋಕೆ ಅವಕಾಶ ಕೊಡಿ, ಇಲ್ದೇ ಇದ್ರೆ ನನಗೇನಾಗುತ್ತೆ? ಕೌಂಟರ್ ಕೇಳಿದಾರೆ, ನೀವು ಆನ್ಸರ್ ಮಾಡಬಹುದು ಅದಕ್ಕೆ ಪ್ಲೀಸ್. ಅಲ್ಲ, ಹಾಗಲ್ಲ ನಾನು ಹೇಳೋದು. ಇವತ್ತು ಹಿಂದೂ ಧರ್ಮ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶದಲ್ಲಿದೆ? ನೇಪಾಳದಲ್ಲಿ ಹಿಂದೂ ರಾಷ್ಟ್ರ ಅಂತಿತ್ತು, ಅಲ್ಲೂ ಕೂಡ ಕಮ್ಯುನಿಸ್ಟರು ಬಂದು ಇಡೀ ರಾಜಮನೆತನವನ್ನೇ ಕೊಂದಿದ್ದಾಯ್ತು. ಇವಾಗ ಶ್ರೀಗಳ ಬಗ್ಗೆ ಜಮ್ಮು ಕಾಶ್ಮೀರದ ಒಂದು ಭಯೋತ್ಪಾದನೆಯಿಂದ ಹಿಡಿದು ಎಲ್ಲ ಕಡೆ ಒಂದು ಸಾಮರಸ್ಯವನ್ನೇ ಸಾರ್ತಾ ಇದ್ದಾರೆ. ಹಿಂದೂ ಧರ್ಮಕ್ಕೆ ಹಾಗಾದ್ರೆ ಎಲ್ಲಿ ಸರ್ವೈವ್ ಆಗೋ ಶಕ್ತಿ ಇಲ್ವಾ, ಅವಕಾಶ ಇಲ್ವಾ? ಭಾರತದಲ್ಲಿ ಹಿಂದೂ ಧರ್ಮ ಹಿಂದೂ ಧರ್ಮದ ಈಗ ನನಗೆ ಸೋಮಶೇಖರ್ ಅವರು ಹೇಳಿದ ವರ್ಣಾಶ್ರಮ ಪದ್ಧತಿಯನ್ನು ಯಾರು ಒಪ್ಪೋದಿಲ್ಲ, ನಾವ್ಯಾರು ಒಪ್ಪೋದಿಲ್ಲ, ನಾವೆಲ್ಲರೂ ಶೂದ್ರರೇ. ಆದ್ರೆ ಈಗ ಕುವೆಂಪುರವರು ಕೂಡ ಅದ್ರ ಬಗ್ಗೆ ಎಷ್ಟೊಂದು ಬರ್ದಿದ್ದಾರೆ. ಇವತ್ತಿನ ಕಾಲಘಟ್ಟ ಯಾವುದಿದೆ, ಸಂವಿಧಾನ ಇವತ್ತು ನೋಡಿ ಪಕ್ಕದಲ್ಲಿ ಚೀನಾ ದೇಶ ಇದೆ, ತುಂಬಾ ಜನ ಎಡಪಂಥೀಯ ಸಾಹಿತಿಗಳು ಇದಕ್ಕೆ ವಿರೋಧ ಮಾಡ್ತಿದ್ದಾರೆ. ಆ ಚೀನಾ ದೇಶದಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಒಂದ್ 4 ಅಣಿಮುತ್ತುಗಳನ್ನಾದ್ರೂ ಉದುರಿಸಿದ್ರೆ ಉಪಯೋಗ ಆಗಲ್ವಾ? ಚೀನಾ ದೇಶದಲ್ಲಿ ಮೊದಲು ಅಲ್ಲಿ ಕಮ್ಯುನಿಸಂ ಹೋಗಿ ಪ್ರಜಾಪ್ರಭುತ್ವ ಬರ್ಲಿ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಬರ್ಲಿ. ಇವತ್ತು ಚೀನಾ, ಅಮೆರಿಕ ಮತ್ತು ಭಾರತ ಮತ್ತು ಗ್ರೀಸ್ ದೇಶ ಓಲ್ಡೆಸ್ಟ್ ಡೆಮಾಕ್ರಸಿ, ಲಾರ್ಜೆಸ್ಟ್ ಡೆಮಾಕ್ರಸಿ, ಓಲ್ಡೆಸ್ಟ್ ಸಿವಿಲೈಸೇಷನ್, ಒಂದು ಪರಂಪರೆಯನ್ನ, ಒಂದು ಇತಿಹಾಸವನ್ನ ತಿರಸ್ಕಾರ ಮಾಡಕ್ ನಿಮ್ಗೇನು ಹಕ್ಕಿದೆ? ವಿದೇಶಿ ನೆಲದ ಸಿದ್ಧಾಂತವನ್ನ ತಂದು ಇಲ್ಲಿ ಬೋಧನೆ ಮಾಡೋದಾದ್ರೆ ಭಾರತೀಯ ಪರಂಪರೆಯನ್ನ ತಿರಸ್ಕಾರ ಮಾಡುವ ಅಥವಾ ಒಪ್ಪುವ ಹಕ್ಕಿರ್ತಕ್ಕಂಥದ್ದು ಇಲ್ಲಿನ ನಾಗರಿಕರಿಗೆ, ಮತದಾರರಿಗೆ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಸ್ಪೀಕರ್ ಅವರು, ನೀವು ಎಲೆಕ್ಟೆಡ್ ಶಾಸಕರು ಸ್ಪೀಕರ್ ಆಗಿ ಎಲೆಕ್ಟ್ ಮಾಡಿದೀರಾ, ಇಸ್ ನಾಟ್ ಸೆಲೆಕ್ಟೆಡ್. ನಿಮ್ಮದು ಏನೇ ಇದ್ರೂ ಕೂಡ 4 ಗೋಡೆಗಳ ಮಧ್ಯೆ ನಿಮ್ಮ ಮನೆಯ ಪಕ್ಷದ ನಿಮ್ಮ ಸಿದ್ಧಾಂತವನ್ನ ಅವರಿಗೆ ಬೋಧಿಸಬೇಕು ಬಿಟ್ರೆ, ಅವರು ಒಂದು ತೀರ್ಮಾನವನ್ನ ತೆಗೆದುಕೊಂಡು ನೂತನ ಶಾಸಕರಿಗೆ ಅವರ ವಿವೇಚನೆಯಲ್ಲಿ ಒಂದಷ್ಟು ಎಲ್ಲಾ ರೀತಿಯ ವಿಚಾರಧಾರೆಗಳನ್ನು ಕೊಡಬೇಕು ಅಂತೇಳಿ ಒಂದು ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ವ್ಯತಿರಿಕ್ತವಾಗಿ ಮಾತನಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲ ಆ ಸ್ಪೀಕರ್ ಅಲ್ಲಿ ನಿಮಗೆ ನಂಬಿಕೆ ಇಲ್ಲ, ಅಥವಾ ನೀವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಗೋಸ್ಕರ ಅವರನ್ನ ನೆಪ ಮಾತ್ರಕ್ಕೆ ಕೂರಿಸಿದ್ದೀರಿ ಅಂತ ಗೊತ್ತಾಗುತ್ತೆ. ದಯವಿಟ್ಟು ವ್ಯಕ್ತಿ ಯಾರು ಬೇಕಾದ್ರೆ ಸ್ಪೀಕರ್ ಚೇರ್ಗೆ ಅಪಮಾನ ಮಾಡಬೇಡಿ. ಸ್ಪೀಕರ್ ಅವರ ಈ ನಿರ್ಣಯದ ಬಗ್ಗೆ ಇಷ್ಟು ಅಕ್ಸೆಪ್ಟೆನ್ಸ್ ಇದೆ ಮೇಡಮ್. ಮುಂದಿನ ದಿನಗಳಲ್ಲಿ ಇನ್ನು 4 ವರ್ಷ 11 ತಿಂಗಳಿದೆ, ಬೇರೆ ಬೇರೆ ತರದ ನಿರ್ಣಯಗಳನ್ನು ನೀವು ಇದೇ ರೀತಿ ಒಪ್ಕೊಳ್ತೀರಿ ಅನ್ನೋದನ್ನ ಅನುಮೋದಿಸ್ತಿದ್ದೀರಾ? ಸ್ಪೀಕರ್ ಇಸ್ ದ ಸುಪ್ರೀಂ ಹೌಸ್ ಒಳಗಡೆ ಅವರಿಗೆ ಗೌರವ ಕೊಡ್ಲೇಬೇಕು. ಪೇಪರ್ ಎಸೆಯೋದು, ಬೇಕಾಗಿದ್ ಮಾಡೋದು, ಬೆಳೆದಿದ್ ಮಾಡೋದು ಅದಕ್ಕೆಲ್ಲ ಅವಕಾಶ ಇಲ್ಲ. ಅದು ನಿಯಮಿತ ನಿಯಮಾವಳಿಗಳ ಒಳೆ. ಅದಕ್ಕೇನೆ ನೀವೆಲ್ಲ ಇವಾಗ ಮೀಡಿಯಾ ಯಾತಕ್ಕೋಸ್ಕರ ಶಾಸಕರು ವಿಪರೀತವಾಗಿ ವರ್ತಿಸಿದಾಗ ನೀವು ಬಿಡ್ತೀರಾ? ವಿಪರೀತ ವರ್ತನೆ ಮಾಡಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾವು ಮಾತುಕತೆಗಳಲ್ಲಿ ಹೊರಗಡೆ ಏನ್ ಹೇಳ್ಬೇಕು, ಒಳಗಡೆ ಏನ್ ಹೇಳ್ಬೇಕು, ಇಲ್ಲಿ ಮಾಡಿದ್ರೆ ಭಾಷಣ, ಒಳಗಡೆ ಮಾಡಿದ್ರೆ ಶಾಸನ. ಒಳಗಡೆ ಇರೋದಕ್ಕೋಸ್ಕರ ಸಮಸ್ಯೆ ಆಗ್ತಾ ಇರೋದು, ಹೊರಗಡೆ ಇದ್ರೆ ಸಮಸ್ಯೆ ಇರ್ತಿದ್ದಿಲ್ಲ. ನಾನು ತಗೊಳ್ತೀನಿ ಸರ್, ನಾನು ತಗೊಳ್ತೀನಿ. ಹನುಮಂತಯ್ಯ ಸರ್, ಫೈನಲಿ ಸರ್ವ ಜನಾಂಗದ ಶಾಂತಿಯ ತೋಟ ನೀವು ಅಂದುಕೊಂಡಂತೆ ಆಗಬೇಕು ಅನ್ನೋದಾದ್ರೆ ಪ್ರಣಾಳಿಕೆಯಲ್ಲಿ ನೀವು ಪ್ರಸ್ತಾಪ ಮಾಡಿದ್ದೀರಿ. ಈ ತರದ ಪ್ರಯತ್ನಗಳು ಆಗದೆ ಸರ್ವ ಜನಾಂಗ ಶಾಂತಿಯ ತೋಟ ಆಗುತ್ತಾ? ಈ ಕನಸು ನನಸಾಗುತ್ತಾ? ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ಶಾಸಕರಿಗೆ ಕಾನೂನಿನ ತಿಳುವಳಿಕೆ ಮೊದಲಿರಬೇಕು. ಕಾನೂನಿನ ತಿಳುವಳಿಕೆಯ ಜೊತೆಗೆ ಯಾವುದು ಜನಪರವಾದದ್ದು, ಯಾವುದು ಜನವಿರೋಧಿಯಾದದ್ದು, ಯಾವುದು ಕೋಮುವಾದ, ಯಾವುದು ಕೋಮುವಾದ ಅಲ್ಲ, ಯಾವುದು ಜನರಿಗೋಸ್ಕರ ಮಾಡಬೇಕಾದ ಆಡಳಿತ, ಯಾವುದು ಜನರಿಗೆ ವಿರುದ್ಧವಾಗಿ ಮಾಡತಕ್ಕಂಥ ಆಡಳಿತ ಅನ್ನುವ ತಿಳುವಳಿಕೆ ಅಗತ್ಯ ಇರಬೇಕು. ಸರ್ವಜನಾಂಗದ ಶಾಂತಿಯ ತೋಟ ಬರೀ ಬಾಯಿನಲ್ಲಿ ಹೇಳಿದ್ರೆ ಆಗೋದಿಲ್ಲ, ಜನರ ಬದುಕಿನಲ್ಲಿ ಆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ನೀವು ಕೋಮುವಾದವನ್ನು ಹರಡಿ ಜನರಿಗೆ ತೊಂದರೆ ಕೊಡ್ತಕ್ಕಂಥ, ಹಿಂಸೆ ಕೊಡ್ತಕ್ಕಂಥ, ಕ್ರೌರ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಂಥ ಶಾಂತಿ ತೋಟವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು, ಎಲ್ಲ ಶಾಸಕರಿಗೆ ಇದರ ತಿಳುವಳಿಕೆ ಇರಬೇಕಾದ ಅಗತ್ಯ, ಧರ್ಮದ ತಿಳುವಳಿಕೆ ಇರಬೇಕಾದದ್ದು ಅಗತ್ಯ. ಯಾವುದು ನಿಜವಾದ ಧರ್ಮ, ಯಾವುದು ಬೊಗಳೆ ಧರ್ಮ ಅನ್ನೋದು ಶಾಸಕರಿಗೆ ಗೊತ್ತಾಗಬೇಕು. ತರಬೇತಿಯನ್ನ ಮಾಡಲಿ, ನನ್ನ ಆಕ್ಷೇಪಣೆ ಇಲ್ಲ. ಆದ್ರೆ ಶಾಸಕರಿಗೆ ತರಬೇತಿ ಕೊಡುವಾಗ ಆದ್ಯತೆಗಳೇನು ಅನ್ನೋದನ್ನ ನಾವು ಮೊದಲು ನಿರ್ಧಾರ ಮಾಡಬೇಕು. ನನ್ನ ಪ್ರಕಾರ ಆ ಆದ್ಯತೆಗಳು ಸಂವಿಧಾನದ ತಿಳುವಳಿಕೆ ನಮ್ಮೆಲ್ಲ ಶಾಸಕರಿಗೆ ಕೊಡಬೇಕು, ಕಾನೂನುಗಳ ಪರಿಚಯವನ್ನು ಕೊಡಬೇಕು, ಕಾನೂನು ನಮ್ಮ ವಿಧಾನಸಭೆಯ ಒಳಗಡೆ ನಡೆಯುವ ಕಾನೂನಿನ ಪರಿಚಯ ಮೊದಲು ಮಾಡಿಕೊಡಬೇಕು. ಯಾವ ಯಾವ ಕಾನೂನಿನ ಅಡಿಯಲ್ಲಿ ಯಾವ ಪ್ರಶ್ನೆಯನ್ನು ಎತ್ತಬೇಕು, ಯಾವ ಪ್ರಶ್ನೆಯನ್ನು ಎತ್ತಬಾರದು, ಅಸಂವಿಧಾನಿಕವಾದದ್ದು ಯಾವುದು, ಸಾಂವಿಧಾನಿಕವಾದದ್ದು ಯಾವುದು, ಈ ತಿಳುವಳಿಕೆಯನ್ನು ಕೊಡುವ ತುರ್ತು ಅಗತ್ಯ ಇದೆಯೇ ಹೊರತು ಅವರಿಗೆ ಹಿಂದೂ ಧರ್ಮ ಏನು ಹೇಳ್ತದೆ, ಮುಸಲ್ಮಾನ್ ಧರ್ಮ ಏನು ಹೇಳ್ತದೆ, ಕ್ರೈಸ್ತ ಕುರಾನ್ ಏನು ಹೇಳ್ತದೆ,
ಬೈಬಲ್ ಏನ್ ಹೇಳ್ತದೆ ಅದ್ರ ತಿಳುವಳಿಕೆ ಹೇಳೋದಕ್ಕೆ ಬೇರೆ ವೇದಿಕೆಗಳಿವೆ. ಈಗ ಸರ್ ವಿಧಾನಸಭಾಧ್ಯಕ್ಷರ ಈ ನಿರ್ಣಯವನ್ನ ನೀವು ಪ್ರಶ್ನೆ ಮಾಡಿದ್ರೆ ಈ ಬೆಳವಣಿಗೆ ಆಗಿದೆ. ಇದರಿಂದ ಅವರು ಈ ತರದ ನಿರ್ಣಯ ಅವರ ಆಲೋಚನೆ ನೀವು ಬಲ ತುಂಬಿದಂತ ಆಗುತ್ತಾ? ಎಲ್ಲ ಅಭಿಪ್ರಾಯವನ್ನ ಒಪ್ಕೊಳ್ಬೇಕು ಅನ್ನೋದು ಇಲ್ಲ. ಆ ಭಿನ್ನಾಭಿಪ್ರಾಯವನ್ನು ಇಟ್ಕೊಂಡಿದ್ರೆ ಶಾಸಕರು ಕೂಡ ಅಂತ ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ದಾರೆ. ಭಿನ್ನಾಭಿಪ್ರಾಯ ಇಟ್ಕೊಳ್ಳೋದೇನೆ ನಿಜವಾದ ಯೋಗ ಡೇ ವಿರೋಧ ಮಾಡಿದ್ರು ಇವ್ರು. Yes, sir. ಈಗ ಸರ್ ಓವರಾಲ್ ಬೆಳವಣಿಗೆ ಆಗಿದೆಯಲ್ಲ ಸರ್, ಇದರಿಂದ ವಿಧಾನಸಭಾಧ್ಯಕ್ಷರ ಆಲೋಚನೆಗೆ ಬಲ ತುಂಬಿದ್ದೀರೋ ಪೆಟ್ಟು ಕೊಟ್ಟಿದ್ದೀರೋ? ಸಭಾಧ್ಯಕ್ಷರಿಗೂ ಇರಬೇಕು. ವಿಧಾನಸಭಾಧ್ಯಕ್ಷರ ಆಲೋಚನೆಗೆ ಬಲ ತುಂಬಿದೆಯೋ ಪೆಟ್ಟು ಕೊಟ್ಟಿದೆಯೋ ಈ ಇನ್ಸಿಡೆಂಟ್? ಇಲ್ಲ ಇಲ್ಲ, ಈ ಆಲೋಚನೆ ಅವರು ಬಹಳ ಸದುದ್ದೇಶದಿಂದಲೇ ಮಾಡಿರಬಹುದು, ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಅವರು ಮಾಡಿರುವ ತೀರ್ಮಾನ, ಈ ತರಬೇತಿ ಶಿಬಿರದ ಒಳಗಿನ ನಿಯಮಗಳು ಅಥವಾ ತರಬೇತಿ ಶಿಬಿರದ ಕಾಲಾವಧಿ ಇದೆಯಲ್ಲ, ಈ ಕಾಲಾವಧಿಯಲ್ಲಿ ನೀವು ಸಂವಿಧಾನದ ಸಮಯವನ್ನ ಧರ್ಮ ಬೋಧನೆಗೆ ತೆಗೆದುಕೊಂಡ್ರೆ ಅವ್ರು ಏನ್ ಮಾತಾಡ್ತಾರೆ ಸಂವಿಧಾನದ ಅಂತ ಬೋಧನೆ ಗೊತ್ತಿದೆಯಾ ಕಷ್ಟವಾಗ್ತದೆ. ನಮ್ಗೆ? ನನ್ನ ಮೊದಲನೇ ಪ್ರಶ್ನೆ ಅದೇ ಆಗಿದೆ. ಈಗ ಅವ್ರು ಏನ್ ಮಾತಾಡ್ತಾರೆ? Yes, yes, sir. ನಮ್ಗಂತೂ syllabus ಗೊತ್ತಿಲ್ಲ ಅದನ್ನ ಡಾಕ್ಟರ್. ಹೇಳ್ಬೇಕಾದ್ದು. ಆಮೇಲೆ ಒಂದು Yes, ಗಂಟೆಯಲ್ಲಿ yes, sir. ಅವರು ಧಾರ್ಮಿಕ ಒಂದು ಗಂಟೆಯಲ್ಲಿ ಎಲ್ಲ ನಿರ್ವಹಣೆ ಮಾಡಿದ್ರು ಕೂಡ ಅನೇಕ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಅದು ಕೂಡ ಗೊತ್ತಿರಬೇಕು. Yes, sir. Yes, sir. ನಾನು ಸನ್ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರ ಈ ನಡೆ ಏನಿದೆ ಇದಕ್ಕೆ ನನ್ನ ಭಿನ್ನಾಭಿಪ್ರಾಯ ಇದೆಯೇ ಹೊರತು Okay. ಅವರ ಅಧಿಕಾರ ವ್ಯಾಪ್ತಿಯೊಳಗೆ ಪ್ರವೇಶ ಮಾಡುವ ಹಕ್ಕು ಒಂದು ವೇಳೆ ನನಗಲ್ಲ. ಅವರು ಈ ನಿರ್ಣಯದಲ್ಲೇ ನಾನು ಮುಂದುವರೆದ್ರೆ ನೀವು ಅದನ್ನ ಒಪ್ಕೊಳ್ತೀರಿ ಅಂತ ಹೇಳಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಗಣ್ಯರಿಗೂ. Yes. ಇವರ ಪಕ್ಷವನ್ನ ಕೇಳಿನೇ ಸಭಾಧ್ಯಕ್ಷರಿನ ಮುಂದೆ ನಡ್ಕೊಳ್ಬೇಕಾದ ಇಲ್ಲ, ಆ ಥರದ- ಮಾಡ್ತಿದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತದೆ. ನೋಡೋಣ, ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕಾದು ನೋಡೋಣ ವಿಧಾನಸಭಾಧ್ಯಕ್ಷರು ಈ ನಿರ್ಣಯವನ್ನ ಹೀಗೆ ಮುಂದುವರಿಸ್ತಾರಾ ಅಥವಾ ಸಿಎಂ ಅವರ ಅವರ ಸಜೆಷನ್ ಮೇರೆಗೆ ಇದರಲ್ಲಿ ಬದಲಾವಣೆ ಆಗತ್ತಾ ಅಂತ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್ ನಿಖರ ಜನಪರ.